ತಂದೆಯೇ, ಪರಿಶುದ್ಧನಾದ ದೇವರೇ ಸ್ವಾಮಿ, ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ, ನಿನ್ನನ್ನು ಆರಾಧಿಸುತ್ತೇವೆ ರಾಜ. ಈ ಪರಿಶುದ್ಧವಾದ ದಿನಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಾವೆಲ್ಲರೂ ಹಾಗೆ ನಮ್ಮ ಕಣ್ಗಳನ್ನು ಮುಚ್ಚಿ ನಮ್ಮ ತಲೆ ಬಾಗಿಸಿ ಈ ಪರಿಶುದ್ಧ ದಿನವನ್ನ, ಈ ಆರಾಧನೆಯ ಸಮಯವನ್ನ ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ಹಲ್ಲೆಲೂಯ. ನಾವು ಕೆಲವರಾಗಿ ಕೂಡಿ ಬಂದಿದ್ದರು, ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡವನಾಗಿದ್ದಾನೆ. ನಾವು ಅಲ್ಪರಾಗಿದ್ದರು, ದೇವರು ನಮ್ಮ ಮಧ್ಯದಲ್ಲಿ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ಶಕ್ತಿ ಕೊಂಚವಾಗಿದ್ದರು, ದೇವರ ಶಕ್ತಿ ಬಲವಾದದ್ದು. ಹಲ್ಲೆಲೂಯ. ಓ ಕರ್ತನೇ, ನಿನ್ನ ಪುನರುತ್ಥಾನದ ಶಕ್ತಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಲಾರ್ಡ್, we thank you for the power of resurrection, oh Father. Lord, I thank you, oh Father, Lord, that you are moving in our midst, oh Father God. We thank you. ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವ ಆತನೇ ನಿನಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಆಸನಾರೂಢನಾಗಿರುವ ಆತನೇ ನಿನಗೆ ಸ್ತೋತ್ರ ಮಾಡ್ತೇವೆ ರಾಜ. ಓ ಹಲ್ಲೆಲೂಯ. ಈ ದಿನದ ಆರಾಧನೆಯನ್ನು ಕರ್ತನೆ, ಬಂದಿರುವಂತ ಕರ್ತನೆ ನಿನ್ನ ಮಕ್ಕಳನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ ಸ್ವಾಮಿ. ಓ ಹಲ್ಲೆಲೂಯ. ನಮ್ಮನ್ನ ಕರ್ತನೆ, ಈ ಯೂಟ್ಯೂಬಿನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ. ಪ್ರತಿಯೊಂದು ಕುಟುಂಬಗಳು ನಿನ್ನ ಪರಿಶುದ್ಧಾತ್ಮನ ಸ್ಪರ್ಶದಿಂದ ಮುಟ್ಟಲ್ಪಡಲಿ ಸ್ವಾಮಿ. ಲಾರ್ಡ್, all those who are watching on this YouTube, oh Father, let them be touched by your presence, oh Father. Let them be delivered by your presence, oh Father God. ಓ ಕರ್ತನೆ, ನಿನ್ನ ಸ್ಪರ್ಶದಿಂದ ಬಿಡುಗಡೆಯನ್ನ, ನಿನ್ನ ಪ್ರಸನ್ನತೆಯನ್ನ ಅನುಭವಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ನೀ ಯೋಗ್ಯನು ಯೇಸುವೇ, ನೀ ಯೋಗ್ಯನು ರಾಜನೇ, ನೀ ಯೋಗ್ಯನು ಯೇಸುವೇ, ನೀ ಶಕ್ತನು, ನೀ ಪರಿಶುದ್ಧನು. ಒಂದು ಕೆಲವು ನಿಮಿಷ ನಾವಾಗೆ ದೇವರಿಗೆ ಸ್ತೋತ್ರ ಮಾಡೋಣ. ಅನೇಕ ದಿನಗಳಾದ ನಂತರ ನಾವು ಈ ರೀತಿ ಕೂಡುವಂತ ಒಂದು ಕೃಪೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಕೆಲವರಾಗಿ ಸೇರಿ ಬಂದಿದ್ದೇವೆ. ಈ ಕಳೆದ 4 ತಿಂಗಳು ನಾವು ಮುಖಾಮುಖವಾಗಿ ನೋಡಿ ಆರಾಧಿಸದಿದ್ದರು, ಈ ದಿನ ದೇವರು ನಮಗೆ ಆ ಕೃಪೆಯನ್ನ ಕೊಟ್ಟಿದ್ದಾನೆ. ಈ ಜುಲೈ ತಿಂಗಳು ದೇವರು ನಮಗೆ ಆ ಕೃಪೆಯನ್ನ ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ದೇವರ ಅಪರಿಮಿತವಾದ ಕೃಪೆಗಾಗಿ, ದೇವರ ಒಂದು ಮಹತ್ವವಾದ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಓ ಜೀಸಸ್, ಹಲ್ಲೆಲೂಯ. ಓ ನಮ್ಮ ದೇವರು ಶಕ್ತನಾಗಿದ್ದಾನೆ. ನಾವು ಈ ಹಾಡನ್ನಾಡ್ತಾ ನಾವು ದೇವರಿಗೆ ಹೇಳೋಣ, ಕರ್ತನೆ ನೀನೊಬ್ಬನೇ ನನ್ನ ಜೀವಿತದಲ್ಲಿ ಶಕ್ತನು ಸ್ವಾಮಿ. ನನ್ನಿಂದ, ನನ್ನ ಬಲದಿಂದ, ನನ್ನ ಪ್ರಯತ್ನಗಳಿಂದ ನಾನು ಏನು ಮಾಡ್ಲಿಕ್ಕಾಗದಿದ್ರು ನೀನು ಶಕ್ತನು. ಅದನ್ನು ಅರಿಕೆ ಮಾಡಿ ಹೇಳೋಣ, ಕರ್ತನೆ ನೀನು ಶಕ್ತನು. ಲಾರ್ಡ್, ಯು ಆರ್ ಏಬಲ್ ಟು ಡೂ ಗ್ರೇಟ್ ಥಿಂಗ್ಸ್ ಇನ್ ಮೈ ಲೈಫ್, ಓ ಫಾದರ್. Lord, by my own strength, by my own effort, I cannot do anything, oh Father. But Lord, you are able to do great things. ಈ ಹಾಡನ್ನ ಹಾಡ್ತಾ ನಾವು ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನನ್ನ ದೇವರು ಶಕ್ತನು. ಹಲ್ಲೆಲೂಯ. ಓ ನಮ್ಮ ದೇವರು ಶಕ್ತನಾಗಿದ್ದಾನೆ. ನಮ್ಮ ದೇವರು ಎಲ್ಲವನ್ನು ಮಾಡಲು ಶಕ್ತನು. ಪಾಪವನ್ನು ನೀಗಿಸಲು ಶಕ್ತನು. ಶಾಪವನ್ನು ನೀಗಿಸಲು. ಓ ಹಲ್ಲೆಲೂಯ. Oh hallelujah. ನಮ್ಮ ದೇವರು ಶಕ್ತನು, ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರು ಶಕ್ತನು. ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಕೈ ಹಿಡಿದು ನಡೆಸುವನು, ಕೊರತೆಯ ನೀಗುವನು, ದೊಡ್ಡ ಕಾರ್ಯ
ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ಪಾಪವ ಕ್ಷಮಿಸುವನು, ಶಾಪದಿಂದ ಬಿಡಿಸುವನು, ಸಂತೋಷ ಕೊಡುವನು, ಸಮಾಧಾನ ನೀಡುವನು. ಎಲ್ರೇಳೋಣ, ಪಾಪವ ಕ್ಷಮಿಸುವನು, ಶಾಪದಿಂದ ಬಿಡಿಸುವನು, ಸಂತೋಷ ಕೊಡುವನು, ಸಮಾಧಾನ ನೀಡುವನು. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರ ಶಕ್ತನು, ನನ್ನ ದೇವರ ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ವ್ಯಾಧಿಗಳು ನೀಗುವುದು, ದೆವ್ವಗಳು ಓಡುವುದು, ಅತಿಶಯ ನಡೆಯುವುದು ನನ್ನ ಯೇಸುವಿನ ನಾಮದಲ್ಲಿ. ಎಲ್ರೇಳೋಣ, ವ್ಯಾಧಿಗಳು ನೀಗುವುದು, ದೆವ್ವಗಳು ಓಡುವುದು, ಅತಿಶಯ ನಡೆಯುವುದು ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಯೇಸುವೇ ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರ ಶಕ್ತನು, ನನ್ನ ದೇವರ ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ಚಿಂತಿಸೋದಿಲ್ಲ, ಹೆದರುವುದಿಲ್ಲ, ನನಗಾಗಿ ಯೇಸು ಎಲ್ಲವ ಮಾಡುವನು, ಎಲ್ಲವ ಮಾಡುವನು. ಓ ಚಿಂತಿಸೋದಿಲ್ಲ, ಹೆದರುವುದಿಲ್ಲ, ನನಗಾಗಿ ಯೇಸು ಎಲ್ಲವ ಮಾಡುವನು, ಎಲ್ಲವ ಮಾಡುವನು. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಓ ಓ ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರ ಶಕ್ತನು, ನನ್ನ ದೇವರ ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡಲು ನನ್ನ ದೇವರ ಶಕ್ತನು. ಎಲ್ರೇಳೋಣ, ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ಓ ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ವ್ಯಾಧಿಗಳು ನೀಗುವುದು, ದೆವ್ವಗಳು ಓಡುವುದು, ಅತಿಶಯ ಅತಿಶಯ ನಡೆಯುವುದು ನನ್ನ ಯೇಸುವಿನ ನಾಮದಲ್ಲಿ. ಎಲ್ಲರೂ ಅರಿಕೆ ಮಾಡೋಣ, ವ್ಯಾಧಿಗಳು ಹೋಗುವುದು, ಓ ದೆವ್ವಗಳು ಓಡುವುದು, ಅತಿಶಯ ನಡೆಯುವುದು, ಅತಿಶಯ ನಡೆಯುವುದು ನನ್ನ ಯೇಸುವಿನ ನಾಮದಲ್ಲಿ. ಅರಿಕೆ ಮಾಡೋಣ, ಜಯವು ಓ ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ಯೇಸುವೇ ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರ ಶಕ್ತನು, ನನ್ನ ದೇವರ ಶಕ್ತನು.
ಅದ್ಭುತಗಳನ್ನು ಇಂದಿಗೂ ಮಾಡುವೆ ನನ್ನ ದೇವರ ಶಬ್ದನು. 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 ಯೇಸುವೇ ನೀ ಯೋಗ್ಯನು, ನೀ ಶಕ್ತನು, ನೀ ಶಕ್ತನು ಅತಿಶಯಗಳನ್ನು ಮಾಡಲು, ನೀ ಶಕ್ತನು ಬಿಡುಗಡೆ ಮಾಡಲು, ನೀ ಶಕ್ತನು ವ್ಯಾಧಿಗಳನ್ನು ಓಡಿಸಲು, ನೀ ಶಕ್ತನು. ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ ಯೇಸುವೇ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ ರಾಜನೇ. ಹಲ್ಲೆಲೂಯಾ. ನಿನ್ನ ನಾಮವನ್ನು ಕೀರ್ತಿಸುತ್ತೇವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ, ನಿನ್ನ ನಾಮಕ್ಕೆ ಯೋಗ್ಯವಾದ ಗಾನವನ್ನು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ನಮ್ಮನ್ನ ಯೂಟ್ಯೂಬಿನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ರಿಗೂ ನಾವು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾವು ಈ ದಿನ ಇಲ್ಲಿ ಒಂದು ಕೆಲವರು ಸಭೆಯಾಗಿ ನಾವು ಸೇರಿ ಬಂದಿದ್ದೀವಿ. ಆದ್ರೆ ನಮ್ಮ ಪ್ರಾರ್ಥನೆ, ನಮ್ಮ ಒಂದೇ ಒಂದು ಯೋಜನೆ ಏನಂತ ಹೇಳಿದ್ರೆ, ಅತಿ ಶೀಘ್ರದಲ್ಲಿ ನಿಮ್ಮನ್ನು ಈ ಸಭೆಯಲ್ಲಿ ನಾವು ನೋಡ್ಬೇಕು ಅನ್ನೋದೇ ನಮ್ಮಗಳ ಆಸೆ. ಅದೇ ನಮ್ಮ ಪ್ರಾರ್ಥನೆ ಆಗಿದೆ. ಇಡೀ ದೇಶವೇ, ಇಡೀ ಪ್ರಪಂಚವೇ ಈ ವೈರಸ್ಸಿನ ನಿಮಿತ್ತವಾಗಿ ಭಯ ಆತಂಕದಲ್ಲಿರುವಾಗ ದೇವ ಮಕ್ಕಳಾಗಿ ನಾವು ಆತನ ಆಲಯಕ್ಕೆ ಬಂದು ಆರಾಧನೆ ಮಾಡುವಂಥದ್ದು ನಮ್ಮ ಜೀವಿತದಲ್ಲಿ ಒಂದು ಬೃಹದಾಕರವಾದಂತ ಒಂದು ಬದಲಾವಣೆಯನ್ನ ನೀಡುತ್ತೆ ಪ್ರಿಯರೇ. ನಾವು ಮನೆಯಲ್ಲೇ ಹೆದರಿ ಭಯಪಟ್ಟು ಕೂರೋದು ಬೇಡ. ನಾವು ಅತಿ ಶೀಘ್ರದಲ್ಲಿ ನಿಮ್ಮನ್ನ ಈ ಆಲಯದಲ್ಲಿ ನೋಡಕ್ಕೆ ಬಯಸ್ತೀವಿ, ನಂಬ್ತೀವಿ. ಖಂಡಿತವಾಗ್ಲೂ ನಾವು ಆರಾಧಿಸುವಂತ ದೇವರು ನಮಗೆ ದಾರಿಯನ್ನುಂಟು ಮಾಡುವ ದೇವರು. ಆತನು ಅರಣ್ಯದಲ್ಲಿ ದಾರಿಯನ್ನ ಸಿದ್ಧಪಡಿಸುವಂತ ದೇವರು. He makes a way for his people in the midst of wilderness, in the midst of crisis. God makes a way for his people, especially when they call on his name, especially when they present their praise and worship. ತಮ್ಮ ಆರಾಧನೆಯನ್ನು, ಸ್ತೋತ್ರವನ್ನು ದೇವರಿಗೆ ಅರ್ಪಿಸುವಾಗ ದೇವರು ದಾರಿಯನ್ನ ಅರಣ್ಯದಲ್ಲಿ ಉಂಟು ಮಾಡುವವನಾಗಿದ್ದಾನೆ. ನಾವು ಈ ಉನ್ನತನಾದ ದೇವರಿಗೆ ಒಂದು ಹಾಡನಾಡಿಯಾಗಿ ನಾವು ದೇವರಿಗೆ ಮಹಿಮೆ ಪಡಿಸೋಣ. ಉನ್ನತನು, ಆತನು ಮಹೋನ್ನತನಾಗಿದ್ದಾನೆ ಪ್ರಿಯರೇ. ಆ ಮಹೋನ್ನತನಾದ ದೇವರಿಗೆ ನಮ್ಮ ಹೃದಯ ತೆರೆದು ನಾವು ಮನಸಾರೆ, ಮನಸ್ಸಿನ ಅಂತರಾಳದಿಂದ ದೇವರಿಗೆ ಸ್ತೋತ್ರ ಗಾನವನ್ನಾಡಿ ಮಹಿಮೆ ಪಡಿಸೋಣ. Hallelujah. We thank you Jesus. We praise you Father. Lord, you are worthy to be praised. ನೀನು ಮಹಿಮೆಗೆ ಯೋಗ್ಯನು ರಾಜನೇ. ಸ್ವಾಮಿ, ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನಡೆಸಿದೆ. ಇಕ್ಕಟ್ಟಿನಲ್ಲಿ
ಅಪ್ಪ. ನೀನೇ ನಮ್ಮ ಆಶ್ರಯ ಸ್ವಾಮಿ. ಓ ಕರ್ತನೇ ಸ್ವಾಮಿ, ಈ ಲೋಕದಲ್ಲಿ ಒಂದು ಸಹಾಯ, ಒಂದು ಆದರಣೆ, ಒಂದು ಆಶ್ರಯವಿಲ್ಲದೆ ಇರುವವರಿಗೆ ನೀನೇ ಆಶ್ರಯ ಸ್ವಾಮಿ. ದೇವರ ವಾಕ್ಯ ಹೇಳುತ್ತೆ ಯೋಹಾನನ ಪುಸ್ತಕದಲ್ಲಿ, ನಾನು ನಿಮ್ಮನ್ನ ಅನಾಥರಾಗಿ ಬಿಡೋಲ್ಲ, ನಾನು ನಿಮ್ಮ ಬಳಿಗೆ ಬರುವೆನು, ನಿಮ್ಮೊಂದಿಗಿರುವೆನು ಅಂತ ದೇವರು ಹೇಳ್ತಾನೆ. ನಾನು ನಿಮಗೆ ನಿಮ್ಮ ಬಳಿ ಬಂದಿರೋದು ಮಾತ್ರ ಅಲ್ಲ, ನಿಮಗೆ ನಾನು ಆಶ್ರಯವಾಗಿಯೂ ಇದ್ದೇನೆ. ಹಲ್ಲೆಲೂಯಾ. ಇಡೀ ದೇಶ, ಇಡೀ ಪ್ರಪಂಚವೇ ಭಯಪಟ್ಟು ನಡುಗಿ ಕೂತಿರುವಂತ ಈ ವೇಳೆ ಅನೇಕರಲ್ಲಿ ನಂಬಿಕೆ ಇಲ್ಲ. ಮುಂದೆ ನಮ್ಮ ಭವಿಷ್ಯವೇನು, ನಮ್ಮ ದಿನಗಳು ಹೇಗಿರುತ್ತೆ ಎನ್ನುವಂತ ಭಯ, ಒಂದು ಆತಂಕದಲ್ಲಿರುವಾಗ ಈ ಹಾಡನ್ನು ಹಾಡಿ ನಾವು ದೇವರಿಗೆ ನಾವು ಅರಿಕೆ ಮಾಡಿ, ಬರೀ ಹಾಡು ಮಾತ್ರ ಅಲ್ಲ, ಇದನ್ನ ಒಂದು ಪ್ರಾರ್ಥನೆಯಾಗಿ ನಾವು ಮಾಡ್ತಾ ದೇವರಿಗೆ ನಾವು ಆರಾಧಿಸಿ ಹೇಳೋಣ. ಅಪ್ಪ, ನನ್ನ ಆಶ್ರಯ ನೀನೆ, ನನ್ನ ಬಲ ನೀನೆ, ನನ್ನ ಗುರಾಣಿ ನೀನೆ. ಹಲ್ಲೆಲೂಯಾ. ಇದನ್ನ ಬರೀ ನಾವು ಬಾಯಿಂದ, ನಮ್ಮ ತುಟಿಗಳಿಂದ ಹೇಳೋದಲ್ಲ, ನಮ್ಮ ಹೃದಯ ಅಂತರಾಳದಿಂದ ನಾವು ಇದನ್ನ ಮನಸ್ಸಾರೆ ನಾವು ದೇವರಿಗೆ ಹೇಳಿ ನಾವು ಆರಾಧಿಸೋಣ. ಸಹೋದರಿ ಪ್ರೈಸಿ ಅವರು ನಮ್ಮನ್ನ ಈ ಹಾಡಿನಲ್ಲಿ ನಮ್ಮನ್ನು ನಡೆಸ್ತಾರೆ. ಥ್ಯಾಂಕ್ ಯು ಜೀಸಸ್. ವಿ ಲವ್ ಯು ಜೀಸಸ್. ಆಶ್ರಯವು ನೀನೇ ಸಯ್ಯ, ನೀನೇ ಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಹೌದು ಯೇಸುವೇ,
ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ಅಪ್ಪ ನನ್ನ ನಡೆಸಿದ ಎಬಿನೇಸು ನೀನೇ ಅಯ್ಯ. ಆರಾಧನೆ ಆರಾಧನೆ ಆರಾಧನೆ. ಕೊನೆ ಸಾರಿ ಹೇಳೋಣ, ಆರಾಧನೆ ಆರಾಧನೆ ಆರಾಧನೆ. ಹೌದು ಸ್ವಾಮಿ, ನಿನ್ನಿಂದ ಆಗದೇ ಇರುವ ಕಾರ್ಯ ಒಂದು ಇಲ್ಲ ಅಪ್ಪ, ನಿನ್ನಿಂದೆಲ್ಲವೂ ಸಾಧ್ಯ ಸ್ವಾಮಿ. ಕರ್ತನೆ ಬಲಿಷ್ಠವಾದ ಬಲವಾದ ಹಸ್ತಕ್ಕೆ ನಮ್ಮನ್ನು, ನಮ್ಮ ಸಭೆಯನ್ನು ಕರ್ತನೆ, ಈ ದಿನ ಕೂಡಿ ಬಂದಿರುವಂತ ನಿನ್ನ ಮಕ್ಕಳನ್ನ ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ ಸ್ವಾಮಿ. ಕರ್ತನೆ ಸ್ವಾಮಿ, ಇಷ್ಟು ದಿನಗಳು ನಾವು ಮುಖವಾಗಿ ನೋಡದೆ ಕಾಣದೇ ಇದ್ದರು ಕರ್ತನೆ, ಈ 4 ತಿಂಗಳಾದ ನಂತರ ಕರ್ತನೆ ಇವರನ್ನು ನಾವು ನೋಡುವಂತ ಕೃಪೆಯನ್ನ, ಸೌಭಾಗ್ಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಹಸ್ತ ನಮ್ಮನ್ನ ಸುರಕ್ಷಿತವಾಗಿ ಅನಾಹುತಗಳಿಂದ, ಆಪತ್ತುಗಳಿಂದ, ಸೈತಾನನ ಎಲ್ಲಾ ಬಲೆಗಳಿಂದ ನಮ್ಮನ್ನ ಬಿಡಿಸಿ, ನಮ್ಮನ್ನು, ನಮ್ಮ ಕುಟುಂಬಗಳನ್ನ ಸುರಕ್ಷಿತವಾಗಿ ಕಾಯುತ್ತಾ ನಡೆಸುತ್ತಾ ಬಂದಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ನಮನಗಳನ್ನ ಸಲ್ಲಿಸುತ್ತೇವೆ ಕರ್ತನೆ ಸ್ವಾಮಿ. ಮುಂದಿರುವಂತ ವಾಕ್ಯದ ಭಾಗವನ್ನ ದೈವ ಸೇವಕರು ಅವರು ಕರ್ತನೆ ನಿನ್ನ ವಾಕ್ಯವನ್ನು ಹಂಚುವಾಗ, ನಿನ್ನ ವಾಕ್ಯವೇ ನಮ್ಮ ಜೀವಿತಕ್ಕೆ ಬುನಾದಿಯಾಗಿ, ಅಡಿಪಾಯವಾಗಿ ಕರ್ತನೆ ನಿಂತುಕೊಂಡು ನಮ್ಮಲ್ಲಿ ಅನೇಕ ಫಲವನ್ನ ಹುಟ್ಟಿಸುವಂತೆ ಮಾಡಲಿ ಸ್ವಾಮಿ. ಎಲ್ಲ ಘನ ಗೌರವ ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸಿ ಒಪ್ಪಿಸುತ್ತೇವೆ ತಂದೆ, ಆಮೆನ್. Praise the Lord, hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. I greet you all in the wonderful name of our Lord and Savior Jesus Christ. ಕರ್ತನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. What a privilege and what a blessing to come into the presence of God. ದೇವರ ಪ್ರಸನ್ನತೆಗೆ ಈ ರೀತಿ ಬರೋದು ಎಷ್ಟು ಆನಂದಕರವಾಗಿದೆ. We had such a wonderful time of praising and worshiping God. ಒಳ್ಳೆಯ ಆರಾಧನೆಯ ಸಮಯವನ್ನು ನಾವು ಅನುಭವಿಸಿದೆವು. I want to really thank and appreciate our praise and worship team. ಆರಾಧನೆ ತಂಡದವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. And I want to really thank and appreciate Sham for helping us in this recording. ಈ ರೆಕಾರ್ಡಿಂಗ್ ಅಲ್ಲಿ ನಮಗೆ ಶ್ರಮ ತಗೊಂಡು ನಮಗೆ ಸಹಾಯ ಮಾಡ್ತಿರುವಂತ ಶ್ಯಾಮ್ ಅವರಿಗೆ ಧನ್ಯವಾದಗಳು. And I want to thank all our praying people, intercessors for coming and supporting this service. ಈ ಕೂಟಕ್ಕೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವಂತೆ ಮತ್ತು ಬಂದು ಸಹಾಯ ಮಾಡದಂತ ಎಲ್ರಿಗೂ ಧನ್ಯವಾದಗಳು. And I want to thank and appreciate everyone who is listening to this message and who has joined us on this YouTube. ಈ ಯೂಟ್ಯೂಬ್ ಅಲ್ಲಿ ನಮ್ಮನ್ನ ವೀಕ್ಷಿಸಿ ನಮ್ಮೊಂದಿಗೆ ಭಾಗವಹಿಸ್ತಿರುವಂತ ಎಲ್ರಿಗೂ ಧನ್ಯವಾದಗಳು. The topic for this morning is, ಈ ಹಗಲೊತ್ತಿನ ದೇವ ವಾಕ್ಯದ ಸಂದೇಶದ ಭಾಗ, house of prayer. ಪ್ರಾರ್ಥನೆಯ ಮನೆ. House of prayer. ದೇವರ ಪ್ರಾರ್ಥನೆಯ ಮನೆ. Yeah, I'm going to read Matthew chapter 21. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯವನ್ನು ತಗೋಣ. We can see verse 13. 13ನೇ ವಾಕ್ಯವನ್ನು ನೋಡೋಣ. Matthew chapter 21 verse 13. ಮತ್ತಾಯ 21:13. Jesus said, ಯೇಸು ಹೇಳಿದನು, my house will be called a house of prayer. ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು. And the same verse is repeated in Gospel of Mark 11 verse 15 to 17. ಅದೇ ವಾಕ್ಯವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. And Luke chapter 19 also. ಮತ್ತು ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲೂ ನೋಡ್ತೀವಿ. So that is the heart of God. ಇದು ದೇವರ ಹೃದಯ ಮಿಡಿತ. We can see what
Jesus did before he made the statement. ಯೇಸು ಈ ಒಂದು ಮಾತನ್ನು ಹೇಳೋಕ್ ಮುಂಚೆ ಆತನ ಏನ್ ಮಾಡ್ದ ಅಂತ ನಾವು ನೋಡ್ತೀವಿ. Jesus went to the temple of Jerusalem. ಯೇಸು ಯೆರೂಸಲೇಮಿನ ದೇವಾಲಯಕ್ಕೆ ಹೋಗಿ And he cleansed the temple. ಆತನು ದೇವಾಲಯವನ್ನ ಪರಿಶುದ್ಧಗೊಳಿಸಿದ. He took a whip. ಒಂದು ಚಾಟಿಯನ್ನು ತಗೊಂಡು and he whipped the people who had made the temple of God, the temple of Jerusalem, into a business center. ಯಾರು ಯೆರೂಸಲೇಮಿನ ದೇವಾಲಯವನ್ನ ವ್ಯಾಪಾರದ ಸ್ಥಳವಾಗಿ ಕೇಂದ್ರವಾಗಿ ಮಾಡಿಕೊಂಡ್ರು ಅವರಿಗೆ ಆ ಚಾಟಿಯಿಂದ ಹೊಡೆದನು. And he chased all the business transaction what was going on in the temple of Jerusalem. ಆ ಯೆರೂಸಲೇಮಿನ ಆಲಯದಲ್ಲಿ ಏನೆಲ್ಲ ವ್ಯಾಪಾರಗಳನ್ನ ಮಾಡ್ತಿದ್ರು ಅವ್ರನ್ನೆಲ್ಲರನ್ನ ಹೊಡೆದಿ ಓಡಿಸ್ದ. And then he says, ಆಮೇಲೆ ಹೇಳ್ತಾನೆ, my house ನನ್ನ ಮನೆ will be a house of prayer. ಅದು ಪ್ರಾರ್ಥನೆಯ ಮನೆ ಎಂದು ಕರೆಯಲ್ಪಡುತ್ತದೆ. And I believe Jesus is doing the same thing. ಮತ್ತು ನಾನು ನಂಬ್ತೀನಿ ಯೇಸು ಇವತ್ತಿಗೂ ಅದನ್ನೇ ಮಾಡ್ತಿದ್ದಾನೆ. Amen. Amen. Two things has to happen. ಎರಡು ಕಾರ್ಯಗಳಾಗಬೇಕು. Number one, he has to cleanse his church. ಮೊದಲನೇದು ಆತನು ಆತನ ಆಲಯವನ್ನ ಪರಿಶುದ್ಧಗೊಳಿಸಬೇಕು. Because today's church has just become a religious center. ಕಾರಣ ಇವತ್ತಿನ ಸಭೆ ಒಂದು ಧರ್ಮದ ಕೇಂದ್ರವಾಗಿದೆ. It has got a form of religion, outward religion, without the true power of godliness. ಅದು ಮೇಲೆ ಭಕ್ತಿಯ ವೇಷವನ್ನ ಧರಿಸಿಕೊಂಡಿದೆ, ಒಳಗೆ ದೇವರ ಶಕ್ತಿ ಇಲ್ಲ. And my prayer is ನನ್ನ ಪ್ರಾರ್ಥನೆ that God would cleanse each one of us. ದೇವರು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಪರಿಶುದ್ಧಗೊಳಿಸಲಿ. God would take us out from being a religious center. ದೇವರು ನಮ್ಮನ್ನ ಧಾರ್ಮಿಕ ಕೇಂದ್ರದೊಳಗಿಂದ ಆಚೆ ತೆಗೆದು and make us a true house of prayer. ನಮ್ಮನ್ನ ನಿಜವಾದ ಪ್ರಾರ್ಥನೆಯ ಆಲಯವನ್ನಾಗಿ ಮಾಡಲಿ ಅನ್ನೋದು. Hallelujah. 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 Amen. What I'm sharing is a very important, powerful message. ಈ ಹಗಲೊತ್ತಲ್ಲಿ ನಾನು ನಮ್ಮ ಬಳಿ ಹಂಚುತ್ತಿರುವಂತದ್ದು ತುಂಬಾ ಮುಖ್ಯವಾದಂತ ಸಂದೇಶ. It's not just a message for all of you, it's a message for me. ಇದು ಮೊದಲನೇದಾಗಿ ನಾನು ನಿಮಗೆ ಹೇಳೋಕ್ ಮುಂಚೆ ಈ ಸಂದೇಶವನ್ನ ನನಗ್ ನಾನೇ ಅನ್ವಯಿಸ್ಕೊಳ್ತೀನಿ. Amen. Amen. Jesus said, my house will be called the house of prayer. ಯೇಸು ಹೇಳಿದನು, ನನ್ನ ಆಲಯವು ಪ್ರಾರ್ಥನೆಯ ಆಲಯ ಎಂದು ಕರೆಯಲ್ಪಡುವುದು. Today, we have made the house of God as just a house of singing or a house of a sermon. ಇವತ್ತು ದೇವರ ಆಲಯವನ್ನ ಬರೀ ಆಡುವಂತ ಒಂದು ಮನೆಯನ್ನಾಗಿ ಇಲ್ಲ ಒಂದು ಸಂದೇಶದ ಸ್ಥಳವಾಗಿ ಮಾಡಿಬಿಟ್ಟಿದ್ದೀವಿ. So we sing songs, we hear a good message and we go back. ನಾವು ಹಾಡುಗಳನ್ನ ಹಾಡ್ತೀವಿ ಮತ್ತು ಒಳ್ಳೆಯ ಸಂದೇಶವನ್ನ ಕೇಳ್ತೀವಿ ಮತ್ತೆ ಹಿಂದಿರುಗ್ತೀವಿ. Praise God for good singing. ಒಳ್ಳೆ ಹಾಡುಗಳಿಗಾಗಿ ದೇವರಿಗೆ ಸ್ತೋತ್ರ. Praise God for good preaching. ಒಳ್ಳೆ ಸಂದೇಶಕ್ಕಾಗಿ ದೇವರಿಗೆ ಸ್ತೋತ್ರ. But we need to become a house of prayer. ಆದ್ರೆ ನಾವು ಪ್ರಾರ್ಥನೆಯ ಮನೆ ಎಂದು ಕರೆಯಲ್ಪಡಬೇಕು. Hallelujah. Hallelujah. Can I hear an amen? ಒಂದು ಆಮೆನ್ ಕೇಳಿಸ್ಕೊಳ್ಬಹುದಾ? Hallelujah. Say, God, make me a house of prayer. ನಾವೆಲ್ಲರೂ ಹೇಳ್ಬೇಕು, ದೇವರೇ ನನ್ನನ್ನ ಪ್ರಾರ್ಥನೆಯ ಮನೆಯಾಗಿ ಮಾಡು. Make Tabernacle Church a house of prayer. ಟ್ಯಾಬರ್ನಾಕಲ್ ಚರ್ಚ್ ಅನ್ನ ಒಂದು ಪ್ರಾರ್ಥನೆಯ ಮನೆಯಾಗಿ ಮಾಡು. Hallelujah. Hallelujah. Cleanse us, oh God. ನಮ್ಮನ್ನ ಪರಿಶುದ್ಧಗೊಳಿಸು. We do not want to be a business center. ನಾವು ಒಂದು ವ್ಯಾಪಾರದ ಕೇಂದ್ರವಾಗಬಾರದು. We don't want to become a religious center. ಒಂದು ಧಾರ್ಮಿಕ ಕೇಂದ್ರವಾಗಬಾರದು. We want to become the house of prayer. ನಾವು ಪ್ರಾರ್ಥನೆಯ ಮನೆ ಎಂದು ಕರೆಯಲ್ಪಡಬೇಕು. So today we are going to study about this house of prayer. ಇವತ್ತು ಈ ಪ್ರಾರ್ಥನೆಯ ಮನೆ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡೋಣ. And how we can become the house of prayer. ನಾವು ಹೇಗೆ ಪ್ರಾರ್ಥನೆಯ ಮನೆ ಆಗೋಕ್ ಸಾಧ್ಯ? In Luke chapter 11, ಲೂಕನ ಸುವಾರ್ತೆ 11, the disciples came to Jesus ಶಿಷ್ಯರೆಲ್ಲರೂ ಯೇಸುವಿನ ಹತ್ರಕ್ಕೆ ಬಂದು ಕೇಳಿದ್ರು and said, Lord, ಕೇಳ್ತಾರೆ, ಸ್ವಾಮಿ teach us to pray. ನಮಗೆ ಪ್ರಾರ್ಥಿಸೋದನ್ನ ಕಲಿಸು. Teach us to pray. ಪ್ರಾರ್ಥಿಸೋದನ್ನ ಕಲಿಸು. So we need to come to the word of God. ನಾವು ದೇವರ ವಾಕ್ಯದ ಹತ್ರಕ್ಕೆ ಬಂದು and we need to come to the Bible. ದೇವರ ಸತ್ಯವೇದದ ಕಡೆಗೆ and ಬಂದು say, Lord, teach me to pray. ನಾವು ಹೇಳಬೇಕು, ತಂದೆಯೇ ನಮಗೆ ಪ್ರಾರ್ಥಿಸೋದನ್ನ ಕಲಿಸು. The reason we do not know to pray is ನಮಗೆ ಇವತ್ತು ಪ್ರಾರ್ಥನೆ ಮಾಡೋದು ಬರಲ್ಲ. ಕಾರಣವೇನೆಂದ್ರೆ we don't spend time with the word of God. ದೇವರ ವಾಕ್ಯದಲ್ಲಿ ಸರಿಯಾದ ಗುಣಮಟ್ಟವಾದ ಸಮಯ ಕಳೆಯೋಲ್ಲ. Amen. Amen. The right kind of prayer ಸರಿಯಾದ ರೀತಿಯಾದ ಪ್ರಾರ್ಥನೆ comes through the knowledge of God's word. ದೇವರ ವಾಕ್ಯದ ಅರಿವಿನಿಂದ ಬರುತ್ತೆ. Because a lot of people say pray, pray, pray. ಅನೇಕರು ಹೇಳ್ತಾರೆ ಪ್ರಾರ್ಥನೆ 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 ಅಂತ. But they don't read the Bible for 5 minutes. ಆದ್ರೆ ಬೈಬಲ್ನ ಒಂದು 5 ನಿಮಿಷದಷ್ಟು ಅವರು ಓದಲ್ಲ. They don't have understanding of God's word. ದೇವರ ವಾಕ್ಯದ ತಿಳುವಳಿಕೆ, ದೇವರ ವಾಕ್ಯದ ಅರ್ಥ ಮಾಡಿಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. So I want all of you to please take your Bible. ದಯವಿಟ್ಟು ನಿಮ್ಮ ಕೈಗಳಲ್ಲಿ ಸತ್ಯವೇದನ ತಗೊಳ್ಳಿ and say, Jesus, ಹೇಳಿ, ಯೇಸುವೇ teach me to pray. ನನಗೆ ಪ್ರಾರ್ಥಿಸೋದನ್ನ ಕಲಿಸು. Where is Jesus today? ಇವತ್ತು ಯೇಸು ಎಲ್ಲಿದ್ದಾನೆ? He is in the word of God. ಆತನು ವಾಕ್ಯದೊಳಗಿದ್ದಾನೆ. As we read the word of God, ವಾಕ್ಯವನ್ನು ಓದ್ತಾ as we study the word of God, ವಾಕ್ಯ ಅಧ್ಯಯನ ಮಾಡ್ತಾ as we ಮಾಡ್ತಾ memorize the word of God, ವಾಕ್ಯವನ್ನ ಬಾಯ್ಪಾಠ ಮಾಡ್ತಾ ಮಾಡ್ತಾ Jesus will teach us how to pray. ಯೇಸು ನಮಗೆ ಕಲಿಸಿಕೊಡ್ತಾನೆ ಹೇಗೆ ಪ್ರಾರ್ಥಿಸಬೇಕು ಅನ್ನೋದನ್ನ. Now in prayer,
ಪ್ರಾರ್ಥನೆಯಲ್ಲಿ there's a wrong kind of prayer and there's a right kind of prayer. ನೋಡ್ರಿ, ಎರಡು ರೀತಿಯಾದ ಪ್ರಾರ್ಥನೆ ಇದೆ. ತಪ್ಪಾದ ರೀತಿಯಾದ ಪ್ರಾರ್ಥನೆ, ಒಂದು ಸರಿಯಾದ ರೀತಿಯಾದ ಪ್ರಾರ್ಥನೆ. Amen. ಅಲ್ವಾ? So first we need to come out of the wrong kind of prayer, ಮೊದಲನೇದು ನಾವು ತಪ್ಪಾದ ಪ್ರಾರ್ಥನೆಯಿಂದ ಹೊರಗಡೆ ಬರಬೇಕು. and then we need to start doing the right kind of prayer. ಆಮೇಲೆ ಸರಿಯಾದ ಪ್ರಾರ್ಥನೆಯನ್ನ ಮಾಡಬೇಕು. What is the wrong kind of prayer? ತಪ್ಪಾದ ರೀತಿಯಾದ ಪ್ರಾರ್ಥನೆ ಅಂದ್ರೆ ಏನು? We can see in Matthew chapter 15 ಮತ್ತಾಯನ ಸುವಾರ್ತೆ 15ರಲ್ಲಿ ನೋಡ್ತೀವಿ, verse 7 to 9. ಅಲ್ಲಿ 7 ರಿಂದ 9. Matthew chapter 15 verses 7 to 9. ಮತ್ತಾಯ 15ನೇ ಅಧ್ಯಾಯ 7 ರಿಂದ 9. Now Jesus is speaking to the Pharisees and the teachers of the religious law. ಅಲ್ಲಿರುವಂತ ಎಲ್ಲಾ ಫರಿಸಾಯರು, ಸದುಕಾಯರು ಮತ್ತು ಗುರುಜಿಗಳಿಗೆ, ಮುಖ್ಯಸ್ಥರಿಗೆ ಯೇಸು ಮಾತನಾಡ್ತಿದ್ದಾನೆ. What is Jesus saying? ಮತ್ತು ಅಲ್ಲಿ ಯೇಸು ಏನ್ ಹೇಳ್ತಿದ್ದಾನೆ? He's saying you people are hypocrites. ಅಲ್ಲಿ ಯೇಸು ಅವ್ರಿಗೆ ಹೇಳ್ತಿದ್ದಾನೆ, ನೀವಾದರೂ ಕಪಟಿಗಳು. What a shocking statement Jesus is saying. ಎಷ್ಟು ಗಾಬರಿಯನ್ನು ಹುಟ್ಟಿಸ್ತದೆ ಈ ಮಾತು ಅಲ್ವಾ? Jesus is speaking to the Pharisees, ಯೇಸು ಅಲ್ಲಿರುವಂತ ಫರಿಸಾಯರುಗಳಿಗೆ ಹೇಳ್ತಿದ್ದಾನೆ, to the Jewish leaders, ಅಲ್ಲಿರುವಂತ ಯಹೂದಿ to the ನಾಯಕರುಗಳಿಗೆ, teachers of the law. ಆ ಸತ್ಯವೇದದ ಉಪದೇಶಕರುಗಳಿಗೆ. And what is he saying? ಆತನ ಏನ್ ಹೇಳ್ತಿದ್ದಾನೆ? Why is he calling them hypocrites? ಯಾಕೆ ಅವ್ರಿಗೆ ಕಪಟಿಗಳೇ ಅನ್ನುತ್ತಿದ್ದಾನೆ? Verse 8 says, 8ನೇ ವಾಕ್ಯ, Matthew 15:8, ಮತ್ತಾಯ 15:8. this people honor me only with their words. ಈ ಜನರು ತಮ್ಮ ಬಾಯಿ ಮಾತಿನಿಂದ ಮಾತ್ರ ನನ್ನನ್ನು ಗೌರವಿಸ್ತಾರೆ. Their hearts are so very far from me. ಆದರೆ ಅವರ ಹೃದಯವೋ ನನ್ನನ್ನು ಬಿಟ್ಟು ಬಹು ದೂರವಾಗಿದೆ. So what is the wrong kind of prayer? ಹಾಗಾದ್ರೆ ತಪ್ಪಾದ ರೀತಿಯಾದ ಪ್ರಾರ್ಥನೆ ಅಂದ್ರೆ ಏನು? Prayer is only from the mouth, not from the heart. ಪ್ರಾರ್ಥನೆ ಬರೀ ನಮ್ಮ ತುಟಿಗಳಿಂದ ಹೊರಡ್ತಾ ಇದೆ, ಹೃದಯದಿಂದ ಬರ್ತಿಲ್ಲ. Lot of people when they come to church, ಅನೇಕ ಜನರು ಸಭೆಗೆ ಬಂದಾಗ only that time they pray. ಆಗ ಮಾತ್ರ, ಆ ಸಂದರ್ಭ, ಆ ಕ್ಷಣಕ್ಕೆ ಮಾತ್ರ ಪ್ರಾರ್ಥನೆ. They don't have a personal time of prayer in their house. ಪ್ರಾರ್ಥನೆಗೆ ಎಂದು ಸಮಯ ತಗೊಂಡು ಮನೆಯಲ್ಲಿ ಅವ್ರು ಕೂತ್ಕೊಳ್ಳಲ್ಲ. They sing because the worship leader is singing. ಇಲ್ಲಿ ಹಾಡನ್ನು ನಡೆಸೋರು ಅವ್ರು ಆಡ್ತಿದ್ದಾರೆ, ಅದಕ್ಕೆ ಅವ್ರ ಜೊತೆ ಸೇರಿ ಆಡ್ತಾರೆ. They are praying because everyone else is praying. ಎಲ್ರು ಗುಂಪಾಗಿ ಪ್ರಾರ್ಥಿಸ್ತಿದ್ದಾರೆ ಅಂತ ಹೇಳಿ ಅವರು ಆಮೇಲೆ ಸ್ತೋತ್ರ ಹಲ್ಲೆಲೂಯಾ ಅಂತಾರೆ. So what happens? ಏನಾಗುತ್ತೆ? Only with their mouth they honor God, but their heart is far away from God. ಬರೀ ಅವರ ಬಾಯಿಗಳು ಮಾತ್ರವೇ, ಅವರ ತುಟಿಗಳು ಮಾತ್ರವೇ ದೇವರಿಗೆ ಸ್ತೋತ್ರ ಹೇಳ್ತಾ ಇದೆ, ಆದ್ರೆ ಅವರ ಹೃದಯವು ದೇವರನ್ನು ಬಿಟ್ಟು ಬಹುದೂರವಾಗಿದೆ. So we need to cry out to God. ನಾವು ದೇವರ ಹತ್ರ ಮೊರೆ ಇಡಬೇಕು, To say, God forgive me. ಹೇಳ್ಬೇಕು, ಅಪ್ಪ ನಮ್ಮನ್ನು ಕ್ಷಮಿಸು, I've been doing the wrong kind of prayer. ನಾನು ತಪ್ಪಾದ ರೀತಿಯಾದ ಪ್ರಾರ್ಥನೆ ಮಾಡ್ತಿದ್ದೆ, Forgive me, Lord. ನನ್ನ ಕ್ಷಮಿಸು. I've been praying many times with my mouth. ನಾನು ಅನೇಕ ಸಾರಿ ನನ್ನ ತುಟಿಗಳಿಂದ ಮಾತ್ರ ಪ್ರಾರ್ಥಿಸಿದ್ದೀನಿ, My heart is not in prayer. ನನ್ನ ಹೃದಯ ಪ್ರಾರ್ಥನೆಯಲ್ಲಿ ಬೆರೆತ್ಕೊಂಡಿಲ್ಲ. With my mouth I sing, ನನ್ನ ಬಾಯಿಂದ ಮಾತ್ರ ನಾನು ಆಡ್ತೀನಿ, but my heart is far away. ಆದ್ರೆ ನನ್ನ ಹೃದಯವೋ ಬಹುದೂರವಾಗಿದೆಯಲ್ಲ. Forgive me, O God. ನನ್ನ ಅದಕ್ಕಾಗಿ ಕ್ಷಮಿಸು, Set me free, O God. ನನ್ನ ಇದರಿಂದ ಬಿಡುಗಡೆ ಮಾಡು. Then Matthew 15:9, ಮತ್ತಾಯ 15:9, Jesus said, ಯೇಸು ಹೇಳಿದನು, they pretend to worship me, but their worship is nothing more than empty traditions of men. ಅವರು ಆರಾಧನೆ ಮಾಡುವಂತೆ ನಟಿಸುತ್ತಾರೆ, ಆದರೆ ಅವರ ಆರಾಧನೆಗಳು ಬರಿದಾಗಿ ಖಾಲಿಯಾಗಿರುವಂತ ಒಂದು ಸಾಂಪ್ರದಾಯದ ಖಾಲಿ ಪಾತ್ರೆಯಂತೆ. So what is Jesus saying? ಯೇಸು ಹೇಳ್ತಿರೋದೇನು? Don't pray like that. ನನ್ನ ಪ್ರಿಯ ಮಕ್ಕಳೇ, ದಯವಿಟ್ಟು ಅದರಂತೆ ಆಗ ಮಾಡಬೇಡಿ. Don't pray like the religious Pharisees. ಧಾರ್ಮಿಕ ನಾಯಕರುಗಳು, ಪರಿಸಾಯರುಗಳಂಗೆ ಮಾಡಬೇಡಿ. Don't pray like the teachers of the law. ಉಪದೇಶಕರು, ಶಾಸ್ತ್ರಿಗಳು, ಪರಿಸಾಯರುಗಳು ಮಾಡಿದ ಹಾಗೆ ಮಾಡಬೇಡ್ರಿ. Pray with truth. ಸತ್ಯ ಯಥಾರ್ಥದಿಂದ ಪ್ರಾರ್ಥಿಸಿ. Amen. Amen. So we are going to see how to really pray now. ನೋಡ್ರಿ, ಹೇಗೆ ನಿಜವಾಗ್ಲೂ ಪ್ರಾರ್ಥಿಸಬೇಕು ಅನ್ನೋದನ್ನ ನೋಡೋಣ. Amen. ಆಮೆನ್. You know, my prayer is, God, I want to pray like Jesus. ನನ್ನ ಪ್ರಾರ್ಥನೆ, ತಂದೆಯೇ, ನಾನು ಯೇಸುವಿನ ಹಾಗೆ ಪ್ರಾರ್ಥಿಸಬೇಕು. Amen. Shall we all say that? ನಾವೆಲ್ಲರೂ ಅದನ್ನ ಹೇಳೋಣವಾ? I want to pray like Jesus. ನಾನು ಯೇಸುವಿನಂತೆ ಪ್ರಾರ್ಥಿಸಬೇಕು. Not like the religious people. ಧಾರ್ಮಿಕ ಜನರಂತೆ ಅಲ್ಲ, Not like the Pharisees. ಪರಿಸಾಯರುಗಳಂತಲ್ಲ, Not like the teachers of the law. ಸತ್ಯವೇದದ ಉಪದೇಶಕರಂತೆನೂ Not ಅಲ್ಲ, like just people who are born in Christian family. ಕ್ರೈಸ್ತ ಕುಟುಂಬದಲ್ಲಿ ಸುಮ್ಮನೆ ಹುಟ್ಟಿ ಬೆಳೆದಂತವರಂತೆ ಸಾಂಪ್ರದಾಯಿಕ ರೀತಿ ಪ್ರಾರ್ಥನೆ ಮಾಡೋದಲ್ಲ. But we have to pray like Jesus. ನಾವು ಯೇಸುವಿನ ಹಾಗೆ How ಪ್ರಾರ್ಥಿಸಬೇಕು. did Jesus pray? ಯೇಸು ಹೇಗೆ ಪ್ರಾರ್ಥಿಸಿದ? If you read Psalms 40 verse 6, ಕೀರ್ತನೆ 46ನೇ ವಾಕ್ಯ ನೋಡ್ಕೊಳ್ಳುವಾಗ, it is not sacrifices that really move your heart,
ಬಲಿ ಅರ್ಪಣೆಗಳು ನಿನ್ನ ಹೃದಯವನ್ನ ಅಲುಗಾಡಿಸಲ್ಲ. Burnt offerings, sin offerings, ಮತ್ತು ಯಜ್ಞ ನೈವೇದ್ಯದ ಕಾಣಿಕೆ ಮತ್ತು ಪಾಪಕ್ಕೆ ಸಲ್ಲಿಸಬೇಕಾದಂತ ಕಾಣಿಕೆ, that's not what brings you joy. ಇಂಥ ಕಾಣಿಕೆಗಳು ಸ್ವಾಮಿ ನಿನಗೆ ಆನಂದವನ್ನ ತರೋಲ್ಲ. But when you open my ears, ಆದ್ರೆ ನೀನು ನನ್ನ ಕಿವಿಗಳನ್ನ ತೆರೆಯುವಾಗ, and speak deeply to me, ನನ್ನ ಹೃದಯಕ್ಕೆ ಆಳವಾಗಿ ಮಾತನಾಡುವಾಗ, I become your willing servant, ನಾನು ನಿನ್ನ ಚಿತ್ತಪೂರ್ವಕನಾದ ಸೇವಕನಾಗುವೆನು. your prisoner of love for life. ನಿನ್ನ ಪ್ರೇಮಿ ಆಗುವೆನು, ಜೀವನವಿಡೀ ನಿನ್ನ ಪ್ರೇಮಿಯ ಕೈದಿ ಆಗುವೆನು. Amen. ಆಮೆನ್. This verse is talking about Jesus. ನೋಡ್ರಿ, ಈ ವಾಕ್ಯ ಯೇಸುವಿನ ಬಗ್ಗೆ ಮಾತನಾಡ್ತಾ How ಇದೆ. did Jesus pray? ಯೇಸು ಹೇಗೆ ಪ್ರಾರ್ಥಿಸಿದ? Not just religious prayer, ಬರೀ ಒಂದು ಧಾರ್ಮಿಕ ಪ್ರಾರ್ಥನೆ ಅಲ್ಲ, not just giving simply sacrifices, ಸುಮ್ಮನೆ ಬಲಿ ಅರ್ಪಣೆಗಳನ್ನ ಸಲ್ಲಿಸೋ ರೀತಿನೂ ಅಲ್ಲ. but when he prayed, ಆತನ ಪ್ರಾರ್ಥಿಸುವಾಗ God the Father opened his ears. ತಂದೆಯಾದ ದೇವರು ಆತನ ಕಿವಿಗಳನ್ನ ತೆರೆದನು. God the Father ತಂದೆಯಾದ ದೇವರು spoke deeply into Jesus' heart. ಯೇಸುವಿನ ಹೃದಯಕ್ಕೆ ಆಳವಾಗಿ ನೇರವಾಗಿ ಮಾತನಾಡ್ದ. That's the right kind of prayer. ಅದು ಸರಿಯಾದ ರೀತಿಯಾದ Shall we pray that? ನಾವು ಅದನ್ನ ಮಾಡೋಣವಾ? Lord, when I pray, ತಂದೆಯೇ, ನಾ ಪ್ರಾರ್ಥಿಸುವಾಗ God should open my spiritual ears. ದೇವರು ನನ್ನ ಆತ್ಮಿಕ ಕಿವಿಗಳನ್ನು ತೆರಿಬೇಕು. I must hear the voice of God. ನಾನು ದೇವರ ಸ್ವರವನ್ನ ಕೇಳಬೇಕು. God's voice should come deep into my heart. ದೇವರ ಸ್ವರ ನನ್ನ ಹೃದಯದ ಆಳಕ್ಕೆ ಬರಬೇಕು. Hallelujah. 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 And then when God's voice come deep into our heart, what will happen? ದೇವರ ಸ್ವರವು ನಮ್ಮ ಹೃದಯಕ್ಕೆ ಆಳವಾಗಿ ಇಳಿವಾಗ ಏನಾಗುತ್ತೆ? The same verse says, ಅದೇ ವಾಕ್ಯ ಹೇಳುತ್ತೆ, I become your willing servant. ನಾನು ನಿನ್ನ ಚಿತ್ತಪೂರ್ವಕನಾದ ಸೇವಕನಾಗುವೆನು. I'll become your prisoner of love. ನಾನು ನಿನ್ನ ಪ್ರೇಮದ ಕೈದಿ ಆಗುವೆನು For my entire life. ನನ್ನ ಜೀವನವಿಡೀ. Why today we have not truly become servants of God? ಯಾಕೆ ಇವತ್ತು ನಾವು ನಿಜವಾಗ್ಲೂ ದೇವರ ಸೇವಕರಾಗಿಲ್ಲ? Why we have not become a true lover of Jesus? ಯಾಕೆ ನಿಜವಾದ ದೇವರ ಪ್ರೀತಿಯ ಪ್ರೇಮಿಗಳಾಗಿಲ್ಲ? Because our spiritual ears are not open when we pray. ನಾವು ಪ್ರಾರ್ಥಿಸುವಾಗ ನಮ್ಮ ಆತ್ಮಿಕ ಕಿವಿಗಳು ತೆರೆಯಲ್ಪಟ್ಟಿಲ್ಲ. When we pray, God is not speaking into our hearts. ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಹೃದಯಕ್ಕೆ ಮಾತನಾಡ್ತಿಲ್ಲ. Therefore we have not become a true lover of Jesus. ಇದರ ನಿಮಿತ್ತವಾಗಿ ಯೇಸುವನ್ನ ನಿಜವಾಗ್ಲೂ ಪ್ರೀತಿಸುವಂತ ಪ್ರೇಮಿಗಳು ನಾವು ಆಗ್ಲಿಲ್ಲ. So we found the wrong kind of prayer, the right kind of prayer. ಇಲ್ಲಿ ನೋಡ್ರಿ, ಸರಿಯಾದ ಪ್ರಾರ್ಥನೆ, ತಪ್ಪಾದ ರೀತಿಯಾದ ಪ್ರಾರ್ಥನೆ. Now I'm going to 2 Chronicles chapter 20. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. And we know it is about Jehoshaphat and the people of Judah. ಅಲ್ಲಿ ಯೆಹೋಷಾಫಾಟನು ಮತ್ತು ಯೂದಾಯ ಜನರ ಬಗ್ಗೆ ನಾವು ನೋಡ್ತೀವಿ. Right? Jehoshaphat and the people of Judah, we can read them in 2 Chronicles 20 verses 1 to 26. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1ರಿಂದ 26ನೇ ವಾಕ್ಯದವರೆಗೂ ನಾವು ಯೆಹೋಷಾಫಾಟನು ಮತ್ತು ಯೂದಾಯ ಜನರ ಬಗ್ಗೆ ನಾವು ನೋಡ್ತೀವಿ. Right. So here we can see ಇಲ್ಲಿ ನಾವು ನೋಡ್ತೀವಿ Jehoshaphat and the people of Judah, ಯೆಹೋಷಾಫಾಟ್ ಮತ್ತು ಯೂದಾಯ ಜನರು they were going through a terrible problem. ಅವರು ಒಂದು ಭಯಂಕರವಾದ ಸಮಸ್ಯೆಯನ್ನು We ಎದುರಿಸ್ತಿದ್ದಾರೆ. can read that in verse 1 and 2. ಅದನ್ನ 1-2ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. A huge army from across the Dead Sea, ಅಲ್ಲಿ ನೋಡುವಾಗ ಒಂದು ದೊಡ್ಡ ಮಹಾ ಸಮೂಹವು, ದೊಡ್ಡ ಸೈನ್ಯವು ಬಂತು. they declared war on Jehoshaphat. ಅವರು ಯೆಹೋಷಾಫಾಟನ ಮೇಲೆ ಯುದ್ಧಕ್ಕೆ ಬರ್ತಾರೆ. 3 big armies 3 ದೊಡ್ಡ ಸೈನ್ಯ came to fight against one small country called Judah. ಯೂದಾಯ ಅಂತ ಹೇಳುವಂತ ಒಂದು ಚಿಕ್ಕ ದೇಶದ ಮೇಲೆ 3 ದೊಡ್ಡ ದೇಶದವರು ಯುದ್ಧಕ್ಕೆ ಬಂದ್ರು. The Moabites, ಮೋವಾಬ್ಯರು, the Ammonites, ಅಮೋರಿಯರು, and the Meunites. ಯೋನೈಟ್ಸ್ ಎಂಬುವರು. These 3 big armies came to attack and destroy God's people. ಈ 3 ದೊಡ್ಡ ಸೈನ್ಯವು ದೇವ ಜನರನ್ನ ಆಕ್ರಮಣ ಮಾಡ್ತು ಯುದ್ಧ ಮಾಡೋಕೆ. So that is the beginning of 2 Chronicles chapter 20. ಇದು 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. Verses 1 and 2 we can see that. 1-2ನೇ ವಾಕ್ಯದಲ್ಲಿ ನೋಡ್ತೀವಿ. But the beauty of that chapter is, ಆ ಅಧ್ಯಾಯದ ಒಂದು ಸೌಂದರ್ಯವೇನೆಂದ್ರೆ, it's the end of the chapter is so beautiful. ಆ ಅಧ್ಯಾಯದ ಕಡೆ ಭಾಗ ನೋಡ್ರಿ ತುಂಬಾ ಅದ್ಭುತವಾಗಿದೆ. Especially verse 30. 30ನೇ ವಾಕ್ಯ. You know, they ended in the valley of Beraka, in the valley of blessing. ನೋಡುವಾಗ ಅವರು ಬೆರಾಕ ಎಂಬುವಂತ ತಗ್ಗಿನಲ್ಲಿ ಅವರು ಕೊನೆಯಾಗಿ ಉಳಿದುಕೊಂಡ್ರು, ಆಶೀರ್ವಾದದ ಬುಗ್ಗೆ. So verses 1 and 2, 1-2 ವಾಕ್ಯ. Jehoshaphat and the people of Judah were in a war zone. ಯೆಹೋಷಾಫಾಟನು ಮತ್ತು ಯೂದಾಯ ಜನರು ಯುದ್ಧ ರಂಗದಲ್ಲಿದ್ದಾರೆ. From war zone, ಒಂದು ಯುದ್ಧ ಸ್ಥಾನದಿಂದ they come to the peace zone. ಅವರು ಸಮಾಧಾನ ಕ್ಷೇತ್ರಕ್ಕೆ ಕಾಲಿಡ್ತಾರೆ. Amen. Amen. How did it happen? ಅದೇಗಾಯ್ತು? Because Jehoshaphat and the people of Judah
came to the house of prayer. ಯೆಹೋಷಾಫಾಟನು ಯೂದಾಯ ಜನರು ಅವರು ಪ್ರಾರ್ಥನೆಯ ಮನೆಗೆ ಬಂದ್ರು. Amen. Amen. Anyone who comes to the house of prayer, ಯಾರೇ ಆಗ್ಲಿ ಅವರು ಪ್ರಾರ್ಥನೆಯ ಮನೆಗೆ ಬಂದಾಗ, and if they pray like Jesus prayed, ಅವರು ಯೇಸು ಪ್ರಾರ್ಥಿಸಿದ ಹಾಗೆ ಪ್ರಾರ್ಥಿಸಿದರೆ, and if they pray the way Jehoshaphat and the people of Judah prayed, ಯೆಹೋಷಾಫಾಟನು ಯೂದಾಯ ಜನರು ಪ್ರಾರ್ಥಿಸಿದ ಹಾಗೆ ಪ್ರಾರ್ಥಿಸಿದ್ರೆ, they will see a breakthrough. ಅವರು ತಿರುವುಗಳನ್ನ ಕಾಣುವರು. They'll come to the valley of Barakah. They will come to the valley of blessing. ಬೆರಾಕ ಎಂಬುವಂತ ತಗ್ಗಿಗೆ ಬರುತ್ತಾರೆ, ಆಶೀರ್ವಾದದ ತಗ್ಗು. So in this 2 Chronicles chapter 20, ಇಲ್ಲಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ, I have preached so many times, ಅನೇಕ ಸಾರಿ ನಾನು ಇದರ ಬಗ್ಗೆ ನಾನು ಉಪದೇಶ ಮಾಡಿದ್ದೀನಿ. but this time God opened my ears to hear His voice, ದೇವರು ಈ ಸಂದರ್ಭದಲ್ಲಿ ನನ್ನ ಕಿವಿಗಳನ್ನು ತೆರೆದು ಆತನ ಸ್ವರವನ್ನ ಕೇಳುವ ಹಾಗೆ ಮಾಡ್ದ. and He has given me 7 powerful things which should happen in the house of prayer. 7 ಬಲವಾದ ಕಾರ್ಯಗಳು ಪ್ರಾರ್ಥನೆಯ ಮನೆಯಲ್ಲಿ ಆಗಬೇಕು ಎಂಬುವಂತ ಅಂಶಗಳನ್ನು ಕೊಟ್ಟಿದ್ದಾನೆ. Amen. Amen. These 7 things happened in Jehoshaphat and the people of Judah's prayer. ಈ 7 ಅಂಶಗಳು ಯೆಹೋಷಾಫಾಟಿನಲ್ಲಿಯೂ ಮತ್ತು ಯೂದಾಯ ಜನರ ಜೀವಿತದಲ್ಲಿಯೂ ನಡೆಯಿತು. That is why they came out of their war zone and they entered peace zone. ಅದಕ್ಕೆ ನೋಡ್ರಿ, ಅವರು ಕಾದಾಟ ಯುದ್ಧದ ರಣರಂಗದಿಂದ ಸಮಾಧಾನ ಕ್ಷೇತ್ರಕ್ಕೆ ಕಾಲಿಟ್ರು. Today also we are going through the same situation. ಇವತ್ತು ನೋಡ್ರಿ, ನಮ್ಮ ಸುತ್ತಮುತ್ತಲ ವಾತಾವರಣ ಯುದ್ಧ ಕಾದಾಟಗಳಂತೆ ಕಾಣ್ತಾ ಇದೆ. Right? Darkness is covering the earth. ಎಲ್ಲೆಡೆ ವಿಶ್ವದೆಲ್ಲೆಡೆ ಅಂಧಕಾರ ಕವಿದಿದೆ. Everywhere bad news, negative news, frightening news. ಎಲ್ಲೇ ನೋಡಿದ್ರು ಟಿವಿ ಮಾಧ್ಯಮ ವಾರ್ತೆ ಪತ್ರಿಕೆ ಎಲ್ಲಿ ನೋಡಿದ್ರು ಭಯ ಹುಟ್ಟಿಸುವಂತ ಸುದ್ದಿ. This coronavirus has created such a damage and havoc. ಈ ವೈರಸ್ ಇವತ್ತು ನಮ್ಮ ವಿಶ್ವದೆಲ್ಲೆಡೆ ಅಷ್ಟು ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಮಾಡಿದೆ. We are also going through the same situation what Jehoshaphat and the people of Judah faced. ಯೆಹೋಷಾಫಾಟನು ಮತ್ತು ಯೂದಾಯ ಜನರು ಯಾವ ಪರಿಸ್ಥಿತಿಯನ್ನು ಹಾದು ಹೋದ್ರೋ ಅದರಂತೆಯೇ ಅದೇ ದೋಣಿಯಲ್ಲಿ ನಾವು ಪಯಣ ಮಾಡ್ತಿದ್ದೀವಿ. But if we come to the house of prayer, ಆದ್ರೆ ನೋಡ್ರಿ, ಅಂತ ಸಂದರ್ಭಗಳ ಮಧ್ಯೆ ಪ್ರಾರ್ಥನೆಯ ಆಲಯಕ್ಕೆ ನಾವು ಬಂದಾಗ, if we pray like Jehoshaphat and the people of Judah, ಯೆಹೋಷಾಫಾಟನಾಗೆ ಯೂದಾಯ ಜನರ ಹಾಗೆ ನಾವು ಪ್ರಾರ್ಥಿಸೋದಾದ್ರೆ, we will come to the valley of Barakah. We will come to the valley of blessing. ನಾವು ಬೆರಾಕ ಎಂಬುವಂತ ಸ್ಥಳಕ್ಕೆ ಬರ್ತೀವಿ, ಆಶೀರ್ವಾದದ ಸ್ಥಾನಕ್ಕೆ ನಾವು ಕಾಲಿಡ್ತೀವಿ. What do you see in the valley of Barakah? What do you see in the valley of blessing? ಆ ಬೆರಾಕ ಎಂಬುವಂತ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ನಾವು ಏನ್ ನೋಡ್ತೀವಿ? 2 Chronicles 20 verse 25 and 26 says that. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 25 and 26. 25, 26ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. They got plenty of plunder, plenty of equipments, plenty of clothing, plenty of valuables. ನೋಡುವಾಗ ಅಲ್ಲಿ ಸಾಕಾದಷ್ಟು ಅವರು ಆಸ್ತಿ ಐಶ್ವರ್ಯವನ್ನ, ಸಾಕಾದಷ್ಟು ಒಡವೆಗಳನ್ನ, ಸಾಕಾದಷ್ಟು ನಿಧಿ ನಿಕ್ಷೇಪಗಳನ್ನ ಪಡೆದುಕೊಂಡ್ರು. They saw prosperity in their life. ಅವರ ಜೀವಿತಗಳಲ್ಲಿ ಅವರು ದೇವರ ಒಂದು ಸುಗಮವಾದ ಐಶ್ವರ್ಯವನ್ನ ಕಂಡ್ರು. Amen. ಆಮೆನ್. Hallelujah. Hallelujah. God wants His church ದೇವರಿಗೆ ಆತನ ಸಭೆ ಹೇಗಿರ್ಬೇಕಂದ್ರೆ to come to the valley of blessing, to the valley of Barakah. ಬೆರಾಕ ಎಂಬುವಂತ ತಗ್ಗಿಗೆ ಬರಬೇಕು, ಸಮೃದ್ಧಿಯಾದ ಸ್ಥಳಕ್ಕೆ. How do we do it? ಅದನ್ನ ಹೇಗ್ ಮಾಡೋಕ್ ಸಾಧ್ಯ? By praying the right kind of prayer. ಸರಿಯಾದ ರೀತಿಯಾದ ಪ್ರಾರ್ಥನೆ ಮಾಡ್ತಾ ಅದ್ರ ಮುಖಾಂತರ ಬರ್ಬೋದು. Not the wrong kind of prayer. ತಪ್ಪಾದ ಪ್ರಾರ್ಥನೆ ಅಲ್ಲ, but the right kind of prayer. ಸರಿಯಾದ ರೀತಿಯಾದ ಪ್ರಾರ್ಥನೆ. Number 1. ಮೊಟ್ಟ ಮೊದಲನೇ, how did Jehoshaphat pray? ಯೆಹೋಷಾಫಾಟನು ಮಾಡಿದ ಪ್ರಾರ್ಥನೆ ಹೇಗಿತ್ತು? Initially he was gripped with fear. ನೋಡ್ರಿ, ಪ್ರಾರಂಭದಲ್ಲಿ ಅವನು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸುವಾಗ ಭಯದಲ್ಲಿ ತುಂಬಿದ. He was alarmed when he heard the negative news. ಅವನಿಗೆ ನಕಾರವಾದ ಕೆಟ್ಟ ಸುದ್ದಿ ಅವನ ಕಿವಿಗೆ ಬಿದ್ದಿದ ತಕ್ಷಣ ಅವನಿಗೆ ಗಾಬರಿ ಆಯ್ತು. That's what verse 3 says. ಅದನ್ನೇ ನಾವು 3ನೇ ವಾಕ್ಯದಲ್ಲಿ ನೋಡ್ತೀವಿ. Today we are hearing all the news what the TV is saying. We are also alarmed. ಇವತ್ತು ಎಲ್ಲಾ ಸುದ್ದಿಗಳು ನಮ್ಮ ಕಿವಿಗಳೊಳಗೆ ಹೋಗ್ತಾ ಇದೆ. ಟಿವಿ, ವಾರ್ತೆ ಪತ್ರಿಕೆ ಎಲ್ಲಾ ಸುದ್ದಿಗಳು ಕಿವಿಗಳೊಳಗೆ ಹೋಗ್ತಾ ಇದೆ. Many believers are shaken in their faith. ಇವತ್ತು ಅನೇಕ ವಿಶ್ವಾಸಿಗಳ ನಂಬಿಕೆ ಹಲಗಾಡ್ತಾ ಇದೆ. Many believers are filled with discouragement. ಅನೇಕ ವಿಶ್ವಾಸಿಗಳು ಒಂದು ನಿರುತ್ಸಾಹ. Because why? ಯಾಕೆ? They are hearing all what the TV is saying, what the newspaper is saying. ಇವತ್ತು ಟಿವಿ ಮಾಧ್ಯಮ ವಾರ್ತೆಗಳು ಮತ್ತು ವಾರ್ತೆ ಪತ್ರಿಕೆಗಳು ಹೇಳೋದನ್ನ ಅವರು ಗಮನ ಇಟ್ಟು ಕೇಳ್ತಿದ್ದಾರೆ. Same thing happened to Jehoshaphat. ಅದೇ ಸಂಗತಿ ಯೆಹೋಷಾಫಾಟನಿಗೂ ಆಯ್ತು. In verse 3, 3ನೇ ವಾಕ್ಯ he ನೋಡಿ, felt very frightened. ಅವನಿಗೆ ತುಂಬಾ ಹೆದರಿಕೆ ಆಯ್ತು. He felt very disturbed. ಅವನಿಗೆ ತುಂಬಾ ಗಾಬರಿ ಆಯ್ತು. Because he felt he was in danger. ಕಾರಣ ಅವನ ಮನಸ್ಸಲ್ಲಿ ಅವನಿಗೆ ಅನಿಸ್ತು, ನನಗೆ ಅಪಾಯ ಬಂದ್ಬಿಟ್ಟಿದೆ, ಅನಾಹುತ ಆಗುತ್ತೇನೋ ಅಂತ. Don't you think the same thing we are
all going through? ಅದೇ ದೋಣಿಯಲ್ಲಿ ನಾವು ಪ್ರಯಾಣ ಮಾಡ್ತಿದೀವಿ ಅಂತ ಅನಿಸ್ತಿಲ್ವಾ? Because we don't know what is going to happen to India, what is going to happen to our future. ಇವತ್ತು ಭಾರತ ದೇಶಕ್ಕೆ ಮುಂದೆ ಏನಾಗುತ್ತೆ, ಮುಂದೆ ನಮ್ಮ ಜೀವಿತಗಳು ಏನಾಗಬಹುದೋ ಎಂಬುವಂತ ಪ್ರಶ್ನೆಯಾರ್ಥಕ What is going to happen to our children? What is going to happen to our future? ನಮಗೂ ನಮ್ಮ ಸಂಸಾರ, ಮಕ್ಕಳಿಗೆ, ನಮ್ಮ ಭವಿಷ್ಯಕ್ಕೆ ಏನಾಗುತ್ತೆ? So same thing happened to Jehoshaphat. ಅದೇ ಯೋಚನೆನೇ ಯೆಹೋಷಾಫಾಟನಿಗೆ ಅವನ ಜನರಿಗೂ ಬಂತು. But what did Jehoshaphat do? ಆದ್ರೆ ಯೆಹೋಷಾಫಾಟನ್ ಮಾಡಿದ್ದೇನು? He didn't sit hours together before the TV and newspaper. He didn't sit there and cry. ಅವನು ವಾರ್ತೆ ಪತ್ರಿಕೆ, ಟಿವಿ ಮಾಧ್ಯಮ, ನ್ಯೂಸ್ಗಳನ್ನ ಕೇಳಿಸ್ಕೊಂಡು ಅಲ್ಲೇ ಗಂಟೆಗಟ್ಟಲೆ ಕೂತ್ಕೊಂಡು ಅಳ್ತಾ ಗೋಳಾಡ್ಲಿಲ್ಲ. He sought the Lord for guidance. ಅಲ್ಲಿ ನೋಡ್ರಿ, ದೇವರ ಮಾರ್ಗದರ್ಶನ ಪಡೆಯೋಕೆ ದೇವರನ್ನು ಹುಡುಕಿದ. He sought the face of God. ದೇವರ ಮುಖ ದರ್ಶನವನ್ನ ಹುಡುಕಿದ. And he gave orders to the people of Judah to come for fasting and prayer. ಅಲ್ಲಿ ಯೂದಾಯ ಜನರಿಗೆಲ್ರಿಗೂ ಅವನು ಆಜ್ಞಾಪಿಸ್ತಾನೆ, ಎಲ್ರೂ ಆ ಉಪವಾಸದ ಪ್ರಾರ್ಥನೆಗೆ ಬನ್ನಿ. So he tells all men, all women, all children should come to Jerusalem. Come to Jerusalem temple and you must fast and pray. ಅವನು ಹೇಳ್ತಾನೆ, ಎಲ್ಲಾ ಸ್ತ್ರೀ ಪುರುಷರು ಮಕ್ಕಳೆಲ್ಲರೂ ನೀವು ಯೆರೂಸಲೇಮಿನ ಆಲಯಕ್ಕೆ ಬಂದು ಉಪವಾಸವಿದ್ದು ಪ್ರಾರ್ಥಿಸಿ. And if you read that whole chapter, ಪೂರ್ತಿ ಅಧ್ಯಾಯ ಓದಿದ್ರೆ, after this fasting and prayer, ಉಪವಾಸದ ಪ್ರಾರ್ಥನೆ ಮೇಲೆ God came down powerfully. ದೇವರು ಬಲವಾಗಿ ಇಳಿದು ಬಂದದನ್ನ ನೋಡ್ತೀವಿ. And he destroyed those three big armies who were coming against Jehoshaphat and the people of Judah. ಯೂದಾಯ ಜನರಿಗೂ ಯೆಹೋಷಾಫಾಟನಿಗೂ ವಿರೋಧವಾಗಿ ಬಂದ 3 ದೊಡ್ಡ ಸೈನ್ಯವನ್ನ ದೇವರು ಸೋಲಿಸಿದ. Amen. Amen. So we are going to see how Jehoshaphat prayed. ಯೆಹೋಷಾಫಾಟನು ಮಾಡಿದ ಪ್ರಾರ್ಥನೆ ಹೇಗೆ ಅಂತ ನಾವು ಕೇಳಿಸ್ಕೊಳ್ಳೋಣ. Number 1, ಮೊದಲನೇದು verse 6. 6ನೇ ವಾಕ್ಯ. You can see how he prayed. ಅವನು ಮಾಡಿದ ಪ್ರಾರ್ಥನೆ ಹೇಗಿತ್ತು ಅಂತ ನೋಡಿ. He prayed with the knowledge of God. ಅವನು ದೇವರ ಅರಿವಿನೊಂದಿಗೆ ಅವನು ಪ್ರಾರ್ಥಿಸಿದ. Amen. Amen. He said, you alone are the God who is in heaven. ಅವನು ಹೇಳ್ತಾನೆ, ಪರಲೋಕದಲ್ಲಿರುವ ಒಬ್ಬ ನೀನೊಬ್ಬನೇ ದೇವರು. He said, you are ruler of all kingdoms of the ಈ earth. ಪ್ರಪಂಚದ ಎಲ್ಲಾ ರಾಜ್ಯಗಳ ಒಡೆಯನು ನೀನೇ. He said, you are powerful and mighty. ನೀನು ಬಲಿಷ್ಠನು, ಸರ್ವಶಕ್ತನು. No one can stand against you. ಓ ಕರ್ತನೇ, ಯೆಹೋವನೇ, ನಿನಗೆ ವಿರುದ್ಧವಾಗಿ ಒಬ್ಬನು ನಿಲ್ಲಲಾರನು. Amen. ಆಮೆನ್. So we need to pray with the true knowledge of God. ನೋಡ್ರಿ, ನಾವು ದೇವರ ನಿಜವಾದ ವಾಕ್ಯದ ಅರಿವಿಟ್ಟು ಪ್ರಾರ್ಥಿಸಬೇಕು. In Ephesians chapter 1 verse 17, ಎಫೆಸದವರಿಗೆ 1:17 Paul is praying for the church at Ephesus. ಪೌಲನು ಎಫೆಸಸ್ ಸಭೆಗೆ ಪ್ರಾರ್ಥಿಸುತ್ತಿದ್ದಾನೆ. He is praying for the spirit of wisdom and the spirit of revelation to come upon believers. ಅಲ್ಲಿ ಆ ಎಫೆಸಸ್ ಸಭೆಗೆ ಪೌಲನು ಪ್ರಾರ್ಥನೆ ಮಾಡ್ತಿರೋದು, ಜ್ಞಾನದ ಪ್ರಕಟಣೆಯ ಆತ್ಮವು ಈ ಸಭಿಕರಿಗೆ ಬರಲಿ. So that ಇದರಿಂದ they will have the knowledge of God. ಅವರು ದೇವರ ಅರಿವನ್ನು ಹೊಂದುವರು. My brother, my sister, ಸಹೋದರ ಸಹೋದರಿ, if you don't have the true knowledge of God, ದೇವರ ವಾಕ್ಯದ ಅರಿವು ನಿಮಗೆ ಇಲ್ಲದಿದ್ರೆ, if you do not know who our God is, ನಮ್ಮ ದೇವರು ಯಾರು ಎಂದು ಗೊತ್ತಿಲ್ಲದಿದ್ರೆ, we cannot pray the right kind of prayer. ಸರಿಯಾದ ರೀತಿಯಾದ ಪ್ರಾರ್ಥನೆ ನಮ್ಮಿಂದ ಬಾಯಿಂದ ಹೊರಡಲ್ಲ. Amen. ಆಮೆನ್. Secondly, ಎರಡನೇದು, in that same point, ಅದೇ ಅಂಶದಲ್ಲಿ ನಾನು ಹೇಳ್ತೀನಿ, there are some things which block the knowledge of God in our life. ಒಂದು ಕೆಲವು ವಿಷಯಗಳು ದೇವರ ಅರಿವು ನಮ್ಮಲ್ಲಿ ಬೆಳೆದೇ ಇರುವಂತೆ ತಡೆ ಮಾಡ್ತಾ We ಇದೆ. can see that in 2 Corinthians chapter 10 verse 4 and 5. 2 ಕೊರಿಂಥ 4ನೇ ಅಧ್ಯಾಯ 4-5ನೇ ವಾಕ್ಯದಲ್ಲಿ ನೋಡ್ತೀವಿ. It says like this, ಅದೀಗ ಹೇಳುತ್ತೆ, you know, we use God's mighty weapons, not merely worldly weapons, to knock down the devil's strongholds. ಸೈತಾನನ ಬಲವಾದ ಕೋಟೆಗಳ ಕೊತ್ತಲುಗಳನ್ನ ನಾವು ನಮ್ಮ ಬಲದಿಂದಲ್ಲ, ದೇವರ ಆಯುಧಗಳಿಂದ ನಾವು ಸೋಲಿಸ್ತೀವಿ. So there are devil's strongholds in each of our mind. ಹಾಗಾದ್ರೆ ನೋಡ್ರಿ, ನಮ್ಮ ಪ್ರತಿಯೊಬ್ಬರ ಮನಸ್ಸುಗಳೊಳಗೆ ಸೈತಾನನ ಕೋಟೆಗಳು ಕಟ್ಟಲ್ಪಟ್ಟಿದೆ. That's why we are not able to pray like Jehoshaphat's ಅದೇ ಆ ಕೋಟೆಗಳು ಕಟ್ಟಲ್ಪಟ್ಟಿರೋದ್ರಿಂದ ಯೆಹೋಷಾಫಾಟನು ಮಾಡಿದ ಪ್ರಾರ್ಥನೆ ಹಂಗೆ ನಾವು we are ಮಾಡಕ್ಕಾಗ್ತಿಲ್ಲ. not able to pray like Jesus prayed. ಯೇಸು ಕ್ರಿಸ್ತನು ಮಾಡಿದ ಹಾಗೆ ಪ್ರಾರ್ಥನೆಗಳನ್ನ ಮಾಡಕ್ಕಾಗ್ತಿಲ್ಲ. Amen. The next verse says, ಮುಂದೆ ಹೇಳುತ್ತೆ, with these weapons we break down every proud argument that keeps people from knowing God. ಈ ಒಂದು ಆಯುಧಗಳ ಮುಖಾಂತರ ಯಾರೆಲ್ಲ ಈಗೊಂದು ಗರ್ವದ ಯೋಚನೆಯಲ್ಲಿದ್ದಾರೋ, ದೇವರನ್ನ ಅರಿಯದೆ ಯಾವುದೆಲ್ಲ ತಡೆ ಮಾಡ್ತಿದ್ಯೋ ಅಂತವುಗಳನ್ನ ನಾವು ಲಯ ಮಾಡ್ತೀವಿ. So there are proud arguments in our own mind, ನಮ್ಮ ಸ್ವಂತ ಮನಸ್ಸಿನಲ್ಲಿ ಗರ್ವದ ತರ್ಕ ಮಾಡುವಂತ ಯೋಚನೆಗಳಿದೆ. in our own thinking, ನಮ್ಮ ಸ್ವಂತ which ಆಲೋಚನೆಗಳೊಳಗೆ is standing against the knowledge of God. ಇದು ದೇವರ ಅರಿವಿಗೆ ವಿರುದ್ಧವಾಗಿ ನಮ್ಮ ಮನಸ್ಸಿನೊಳಗೆ ನಿಂತಿದೆ. So unless we destroy the stronghold of the devil in our mind, ನಮ್ಮ ಮನಸ್ಸುಗಳೊಳಗೆ ಈ ಗರ್ವದ ಸೈತಾನನ ಯೋಚನೆಗಳನ್ನ ಹೊಡೆದಾಕದಿದ್ರೆ we cannot receive the knowledge of God, ದೇವರ ಅರಿವನ್ನು ಪಡೆಯೋಕ್ಕಾಗಲ್ಲ. and we cannot pray the way Jehoshaphat prayed. ಯೆಹೋಷಾಫಾಟನು ಮಾಡಿದ ಹಾಗೆ ಪ್ರಾರ್ಥನೆಯನ್ನು ನಾವು ಮಾಡೋಕ್ಕೂ ಆಗಲ್ಲ.
Secondly, ಎರಡನೇ ಅಂಶ, how Jehoshaphat prayed. ಯೆಹೋಷಾಫಾಟನು ಮಾಡಿದ ಪ್ರಾರ್ಥನೆ ಹೇಗಿತ್ತು? Verse 7. ಏಳನೇ ವಾಕ್ಯ, He prayed with the knowledge of his inheritance. ಅವನು ಅವನಿಗೆ ಬರಬೇಕಾದ ಸ್ವಾಸ್ಥ್ಯದ ಅರಿವಿನೊಂದಿಗೆ ಪ್ರಾರ್ಥಿಸಿದ. Amen. Amen. My brother, my sister, ಸಹೋದರ ಸಹೋದರಿ, if you have to pray the right kind of prayer, ಸರಿಯಾದ ರೀತಿಯಾದ ಪ್ರಾರ್ಥನೆ ಮಾಡಬೇಕಾದ್ರೆ you must know your inheritance. ನಿನ್ನ ಸ್ವಾಸ್ಥ್ಯ, ದೇವರಿಂದ ಬರುವ ಸ್ವಾಸ್ಥ್ಯ ಏನೆಂದು You ತಿಳಿಯಬೇಕು. must know who you are in Christ. ಕ್ರಿಸ್ತ ಯೇಸುವಿನಲ್ಲಿ ನೀ ಯಾರೆಂದು ತಿಳ್ಕೊಳ್ಬೇಕು. You must know your privilege as a child of God. ದೇವ ಮಗುವಾಗಿ ನಿನಗೆ ಕೊಡಲ್ಪಟ್ಟಂತ ಸೌಭಾಗ್ಯಗಳೇನು. You must know what the Bible promises you. ದೇವರ ವಾಕ್ಯ ನಿನಗೆ ಏನೆಲ್ಲ ವಾಗ್ದಾನ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. That's what Ephesians 1:18 says. ಅದೇ ಎಫೆಸದವರಿಗೆ 1:18 ಹೇಳುತ್ತೆ. You know, Paul is praying for the church at Ephesus. ಪೌಲನು ಎಫೆಸಸ್ ಸಭೆಗೆ ಪ್ರಾರ್ಥಿಸುತ್ತಿದ್ದಾನೆ. Let the eyes of the heart be enlightened, ಅವನು ಹೇಳ್ತಾನೆ, ನಮ್ಮ ಹೃದಯದ ಕಣ್ಗಳು ಅದು ತೆರೆಯಲ್ಪಡಲಿ, so that every believer would know the hope of God's calling. ಇದರ ನಿಮಿತ್ತವಾಗಿ ಎಲ್ಲಾ ವಿಶ್ವಾಸಿಗಳು ದೇವರ ಕರೆಯುವಿಕೆಯ ನಿರೀಕ್ಷೆ ಏನೆಂದು ತಿಳಿಯಲಿ. Every believer will know the riches of God's glorious inheritance. ಎಲ್ಲಾ ವಿಶ್ವಾಸಿಗಳು ದೇವರ ಮಹಿಮಾಕರವಾದಂತ ಸ್ವಾಸ್ಥ್ಯದ ಐಶ್ವರ್ಯವೇನೆಂದು ಅರಿಯಲಿ. So why we are not able to come to the house of prayer? ಯಾಕೆ ನಾವು ಪ್ರಾರ್ಥನೆ ಆಲಯಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ? Number one, ಮೊದಲನೇದು, we don't have the knowledge of God. ನಮಗೆ ದೇವರ ಜ್ಞಾನವಿಲ್ಲ. Secondly, ಎರಡನೇದು, we do not have the knowledge of God's inheritance for his children. ದೇವರ ತನ್ನ ಮಕ್ಕಳಿಗೆ ಇಟ್ಟಿರುವಂತಹ ಸ್ವಾಸ್ಥ್ಯದ ಅರಿವು ಏನಂತ ನಮಗೆ ಗೊತ್ತಿಲ್ಲ. We can see that in verse 7, that is Jehoshaphat's prayer. ಏಳನೇ ವಾಕ್ಯದಲ್ಲಿ ಯೆಹೋಷಾಫಾಟನ ಪ್ರಾರ್ಥನೆ ನೋಡಿ. He said, our God, did you not drive out those who lived in this land when your people arrived? ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಗಳು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಯವರಿಗೆ ಶಾಶ್ವತವಾಗಿ ಸ್ವಾಸ್ಥ್ಯವಾಗಿ ಕೊಟ್ಟಿಯಲ್ಲ. Did you not give this land forever to the descendants of your friend Abraham? ನಿನ್ನ ಸ್ನೇಹಿತನಾದ ಅಬ್ರಾಮನ ಸಂತಾನದವರಿಗೆ ಈ ಭೂಮಿಯನ್ನ ನೀ ಶಾಶ್ವತವಾಗಿ ಕೊಟ್ಟಿಯಲ್ಲ. So you see, Jehoshaphat knew the inheritance God had given him. ನೋಡ್ರಿ, ಯೆಹೋಷಾಫಾಟನು ದೇವರು ಕೊಟ್ಟಂತ ಆ ಸ್ವಾಸ್ಥ್ಯವನ್ನ ಏನೆಂದು ಅರ್ಥ ಮಾಡ್ಕೊಂಡ. Hallelujah. ಆಮೆನ್. So the more and more we know the inheritance God has given us, ದೇವರು ನಮಗೆ ಕೊಟ್ಟಂತ ಸ್ವಾಸ್ಥ್ಯ ಹೆಚ್ಚೆಚ್ಚಾಗಿ ತಿಳಿದುಕೊಳ್ತಾ our prayer will be the right kind of prayer. ನಾವು ಮಾಡೋ ಪ್ರಾರ್ಥನೆ ಸರಿಯಾದ ರೀತಿಯಾದ ಪ್ರಾರ್ಥನೆ ಆಗುತ್ತೆ. Thirdly, ಮೂರನೇದು, the third characteristic of Jehoshaphat's prayer, ಯೆಹೋಷಾಫಾಟನ ಮೂರನೆಯ ಗುಣಲಕ್ಷಣ, ಅವನ ಪ್ರಾರ್ಥನೆಯ ಮೂರನೇ ಗುಣಲಕ್ಷಣ. we can see that in 2 Chronicles 20 verse 8. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. He prayed with the knowledge of the temple of God. ದೇವರ ಆಲಯದ ಅರಿವಿನೊಂದಿಗೆ ಅವನು ಪ್ರಾರ್ಥಿಸಿದ. He prayed with the knowledge of the presence of God. ದೇವರ ಪ್ರಸನ್ನತೆಯ ಅರಿವಿನೊಂದಿಗೆ ಅವನು ಪ್ರಾರ್ಥಿಸಿದ. Amen. Amen. Because in the olden days, ಯಾಕಂದ್ರೆ ಆ ಪುರಾತನ ದಿನಗಳಲ್ಲಿ, you know, when Solomon built the temple, ಸೊಲೊಮೋನನು ಆಲಯವನ್ನು ಕಟ್ಟಿದಾಗ what was the purpose of the temple? ಆ ಆಲಯವನ್ನು ಕಟ್ಟಿದಂತ ಉದ್ದೇಶವೇನಾಗಿತ್ತು? The purpose of the temple of Jerusalem was, ಆ ಯೆರೂಸಲೇಮ್ ಆಲಯವನ್ನು ಕಟ್ಟಿದಂತ ಉದ್ದೇಶ ಏನಂದ್ರೆ, God's Shekinah glory will come and dwell in the temple. ದೇವರ ಶಕೀನ ಮಹಿಮೆ ಬಂದು ಇಳಿದು ಆಲಯದಲ್ಲಿ ವಾಸ ಮಾಡಲಿ ಅನ್ನೋದೇ ಉದ್ದೇಶ. So with that knowledge, ಆ ತಿಳುವಳಿಕೆ ಅರಿವಿನೊಂದಿಗೆ Jehoshaphat is praying. ಯೆಹೋಷಾಫಾಟನು ಪ್ರಾರ್ಥಿಸುತ್ತಿದ್ದಾನೆ. See verse 9, 9ನೇ ವಾಕ್ಯ, we can see an awesome verse is written there. ಅಲ್ಲಿ ನೋಡ್ರಿ, ಒಂದು ಅದ್ಭುತವಾದಂತ ವಾಕ್ಯ ಬರೆಯಲ್ಪಟ್ಟಿದೆ. See the knowledge of the presence of God, knowledge of the temple of God. ದೇವರ ಪ್ರಸನ್ನತೆಯ ಬಗ್ಗೆ ಅರಿವು, ದೇವರ ಆಲಯದ ಬಗ್ಗೆ ಅರಿವು. You see how he prayed. ಅವನು ಹೇಗೆ ಪ್ರಾರ್ಥನೆ ಮಾಡ್ದ ನೋಡಿ. Verse 9, 9ನೇ ವಾಕ್ಯ, God, ದೇವ್ರೆ, whenever we are faced with any calamity, ಯಾವುದಾದ್ರೂ ಅನಾಹುತಗಳನ್ನ ನಾವು ಎದುರಿಸುವಾಗೆಲ್ಲ, anytime we face war, ಯಾವಾಗೆಲ್ಲ ನಾವು ಯುದ್ಧಗಳನ್ನ ಎದುರಿಸ್ತೀವೋ, anytime we face disease, ಯಾವಾಗೆಲ್ಲ ರೋಗ ಕಾಯಿಲೆಗಳನ್ನ ಎದುರಿಸ್ತೀವೋ, anytime we face famine, ಯಾವಾಗೆಲ್ಲ ಬರಗಾಲವನ್ನ ಎದುರಿಸ್ತೀವೋ, we can come to stand in your presence before the temple. ನಾವು ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಆಲಯದ ಮುಂದೆ ಬಂದು ನಿಲ್ಲುವೆವು. Where your name is honored. ಎಲ್ಲಿ ನಿನ್ನ ನಾಮ ಅದು ಉನ್ನತಕ್ಕೇರಿಸಲ್ಪಡುತ್ತದೋ ಅಲ್ಲಿ ಬಂದು ನಿಲ್ತೀವಿ. We can cry out to you to save us. ಅಲ್ಲಿ ನಿಂತು ನಾವು ಕರ್ತನೆ ನಮ್ಮನ್ನ ರಕ್ಷಿಸು ಎಂದು ಮೊರೆ ಇಡ್ತೀವಿ. And you will hear us. ಮತ್ತು ಅಂತ ಸಂದರ್ಭದಲ್ಲಿ ನೀನು ನಮ್ಮ ಮೊರೆಯನ್ನ ಕೇಳುವಿ. And you will rescue us. ಅಷ್ಟೇ ಅಲ್ಲ, ನಮ್ಮನ್ನ ಕೇಳಿಸಿ ನಮ್ಮನ್ನ ಬಿಡಿಸುವಿ. Amen. ಆಮೆನ್. Hallelujah. Hallelujah. So why the temple of God is so important? ಯಾಕೆ ದೇವರ ಆಲಯ ಅನ್ನೋದು ಅಷ್ಟು ಮುಖ್ಯ? Because it carries the presence of God. ಕಾರಣ ದೇವರ ಪ್ರಸನ್ನತೆಯನ್ನ ಅದು ಹೊತ್ತು ಸಾಗುತ್ತೆ. Amen. Amen. So if we need to pray the right kind of prayer, ನಾವು ಸರಿಯಾದ ರೀತಿ ಪ್ರಾರ್ಥನೆ ಮಾಡಬೇಕಾದ್ರೆ we need to enter into the presence of God. ನಾವು ದೇವರ ಪ್ರಸನ್ನತೆ ಒಳಗೆ
ಪ್ರವೇಶ ಮಾಡಬೇಕು. Hallelujah. Amen. Where is the presence of God today? ಇವತ್ತು ದೇವರ ಪ್ರಸನ್ನತೆ ಎಲ್ಲಿದೆ? It's not just in a church building. ಇದು ಒಂದು ಸಭೆ ಕಟ್ಟಡದಲ್ಲಿ ಇಲ್ಲ. Because the Pharisees, the religious leaders, didn't know the presence of God. ಯಾಕಂದ್ರೆ ಫರಿಸಾಯರು, ಧಾರ್ಮಿಕ ನಾಯಕರುಗಳಿಗೆ ದೇವರ ಪ್ರಸನ್ನತೆಯ ಬೆಲೆ ಗೊತ್ತಿರಲಿಲ್ಲ. Jesus said, ಯೇಸು ಹೇಳಿದ, where 2 or 3 gather in my name, I am there in the midst. ಎಲ್ಲಿ 2 ಅಥವಾ 3 ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುವರೋ ಅಲ್ಲಿ ಅವರುಗಳ ಮಧ್ಯೆ ನಾ ಇರುವೆನು. Amen. Amen. Today, sadly, ಇವತ್ತು ದುಃಖಕರವಾದ ವಿಷಯ ಏನು ಗೊತ್ತಾ? many believers, ಅನೇಕ they ವಿಶ್ವಾಸಿಗಳು don't pray in their house. ಅವರವರ ಮನೆಗಳಲ್ಲಿ ಪ್ರಾರ್ಥನೆ ಮಾಡಲ್ಲ. Because they don't pray, ಅವರು ಪ್ರಾರ್ಥನೆ ಮಾಡದೇ ಇರೋದ್ರಿಂದ they don't experience the presence of God. ದೇವರ ಪ್ರಸನ್ನತೆಯನ್ನು ಅವರು ಅನುಭವಿಸಲ್ಲ. And because of that, ಅದರ ನಿಮಿತ್ತವಾಗಿ they are not able to see a breakthrough. ಅವರು ತಿರುವು ಬಿಡುಗಡೆ ಜಯವನ್ನ ಕಾಣಕ್ಕಾಗ್ತಿಲ್ಲ. Amen. ಆಮೆನ್. Hallelujah. Hallelujah. So let us continue. ನಾವಾಗೆ ಮುಂದುವರಿಸೋಣ. Verse 10 and 11. 10-11 ವಾಕ್ಯ. Jehoshaphat is telling the problems to God. ಅಲ್ಲಿ ಯೆಹೋಷಾಫಾಟನು ಅವನಿಗೆ ಆಗ್ತಿರುವಂತ ತೊಂದರೆಗಳನ್ನ ದೇವರಿಗೆ ಅವನು ಹೇಳ್ತಾ ಇದ್ದಾನೆ. Even when he is telling the problem to God, ಅವನ ತೊಂದರೆಗಳ ಬಗ್ಗೆ ದೇವರಿಗೆ ವಿವರವಾಗಿ he is ಹೇಳ್ತಿದ್ರು. not complaining. ಅವನ್ ದೇವರ ಹತ್ರ ಹೋಗಿ ದೂರ ಹೇಳ್ತಾ ಇಲ್ಲ. He is not murmuring. ಅವನ್ ದೇವರ ಹತ್ರ ಗುಣುಗುಟ್ಟುತ್ತಿಲ್ಲ. He is praying with the knowledge of the inheritance of God. ಅವನ ದೇವರ ಸ್ವಾಸ್ಥ್ಯದ ಅರಿವನ್ನ ಪಡ್ಕೊಂಡು ಅದರಿಂದ You ಪ್ರಾರ್ಥಿಸ್ತಿದ್ದಾನೆ. see how he is praying. ಅವನ್ ಮಾಡ್ತಿರೋ ಪ್ರಾರ್ಥನೆ ನೋಡಿ ಹೇಗೆ. Now see what the armies of Ammon, Moab and Mount Seir are doing. ಈ ಅಮೋನ್ಯರು, ಮೋವಾಬ್ಯರು, ಸೇಯರ್ ಪರ್ವತದ ಪ್ರದೇಶದವರು ಇವರನ್ನ ನೋಡು. They have come to throw us out of your land. ಕರ್ತನೆ, ನೀನು ನಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಂತ ಈ ಭೂಮಿಯಿಂದ ಇವರು ನಮ್ಮನ್ನ ಹೊರಗಡೆ ಬಿಸಾಡಬೇಕು ಅಂತಿದ್ದಾರೆ. They are coming to throw us out of the inheritance you gave. ನೀನು ಕೊಟ್ಟಂತ ಸ್ವಾಸ್ಥ್ಯದಿಂದ ಇವರು ನಮ್ಮನ್ನ ಓಡಿಸ್ಬೇಕು ಅಂತ ಕಾಯ್ತಿದ್ದಾರೆ. Amen. ಆಮೆನ್. That is the right kind of prayer. ನೋಡ್ರಿ, ಇದು ಸರಿಯಾದ ಪ್ರಾರ್ಥನೆ Hallelujah. ಅಲ್ವಾ? And verse 12. 12ನೇ ವಾಕ್ಯ. He says, "Oh our God, won't you stop them?" ಅಲ್ಲಿ ನೋಡ್ರಿ, ಅವನ್ ಮಾಡಂತ ಪ್ರಾರ್ಥನೆ, ನಮ್ಮ ದೇವರಾದ ಯೆಹೋವನೇ, ನೀನು ಅವರನ್ನ ನಿಲ್ಲಿಸುವುದಿಲ್ವೋ? It's a prayer with understanding, prayer with faith. ನೋಡ್ರಿ, ಇದು ಒಂದು ತಿಳುವಳಿಕೆ ಮತ್ತು ಎರಡನೇದಾಗಿ ನಂಬಿಕೆ ತುಂಬಿಕೊಂಡಿರೋ And ಪ್ರಾರ್ಥನೆ. then he says, ಆಮೇಲೆ we ಹೇಳ್ತಾನೆ, are powerless against this mighty army that's about to attack us. ನಮ್ಮ ಮೇಲೆ ಬರ್ತಿರುವಂತ ಈ ದೊಡ್ಡ ಸೈನ್ಯವನ್ನ ಎದುರಿಸೋಕೆ ನಮ್ಮಲ್ಲಿ ಬೇಕಾದಷ್ಟು ಶಕ್ತಿ ಇಲ್ಲಪ್ಪ. But we do not know what to do. ಆದ್ರೆ ನಮಗೋ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. But ಆದ್ರೆ we are looking to you for help. ನಾವು ಸಹಾಯಕ್ಕಾಗಿ ನಿನ್ನನ್ನೇ ನೋಡ್ತಿದ್ದೀವಿ. Amen. ಆಮೆನ್. That's the right kind of prayer. ನೋಡ್ರಿ, ಅವನ್ ಮಾಡಿದ ಪ್ರಾರ್ಥನೆ ಎಷ್ಟು ಸರಿಯಾದ ಪ್ರಾರ್ಥನೆ ಆಗಿದೆ. Amen. ಆಮೆನ್. It's a prayer with the poverty of the spirit. ನೋಡ್ರಿ, ಆ ಪ್ರಾರ್ಥನೆ ಹೇಗೆ ಹೊರಡ್ತು ಅಂದ್ರೆ ಅವನ ಹೃದಯದಿಂದ ಆತ್ಮದ ಬಡತನನ್ನ ತೋರಿಸುತ್ತೆ. That's what Matthew chapter 5 verse 3 says. ಅದೇ ಮತ್ತಾಯನ ಸುವಾರ್ತೆ 5:3 ಯೇಸು ಹೇಳ್ತಾನಲ್ವಾ, Blessed are the poor in spirit, for theirs is the kingdom of heaven. ಆತ್ಮದಲ್ಲಿ ಬಡವರಾಗಿರುವವರಾದ ನೀವು ಧನ್ಯರು, ಪರಲೋಕ ರಾಜ್ಯವು ನಿಮ್ಮದೇ. Prayer is a place of total dependence on God. ಪ್ರಾರ್ಥನೆ ಎಂಬುವಂತದಕ್ಕೆ ಮತ್ತೊಂದು ಅರ್ಥ ಏನಂತ ಹೇಳಿದ್ರೆ, ನಾವು ಪೂರ್ತಿಯಾಗಿ ದೇವರ ಮೇಲೆ ಹಾತ್ಕೊಳ್ಳೋದೇ ಪ್ರಾರ್ಥನೆ. To say, God, I don't know what to do. ದೇವರೇ, ನನಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. Because of this coronavirus, ಈ ವೈರಸ್ಸಿನ ಮುಖಾಂತರವಾಗಿ my job is affected. ನನ್ನ ಕೆಲಸಕ್ಕೆ ದೊಡ್ಡ ಒಂದು ಹೊಡೆತ ಬಿತ್ತು. My finance is ಓ, affected. ನನ್ನ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಹೊಡೆತ. My business is affected. ಓ, ನನ್ನ ಕೆಲಸ ವ್ಯಾಪಾರದಲ್ಲಿ ದೊಡ್ಡ ಹೊಡೆತ. I don't have physical power to overcome this. ನನಗೆ ಶರೀರದಲ್ಲಿ ಶಕ್ತಿ ಇಲ್ಲ, ನನ್ನ ಮನಸ್ಸಲ್ಲಿ ಜ್ಞಾನ ಇಲ್ಲ, ಇದನ್ನ ಹೇಗೆ ಗೆಲ್ಬೇಕು ಅಂತ I ಗೊತ್ತಿಲ್ಲ. don't know what to do, oh God. ಓ ಕರ್ತನೆ, ನನಗೇನ್ ಮುಂದೇನ್ ಮಾಡ್ಬೇಕು I ಗೊತ್ತಾಗ್ತಿಲ್ಲ. am helpless. ನನಗೆ ನಾನು ನಿಸ್ಸಹಾಯಕನಾಗಿದ್ದೀನಿ. Have mercy on me. ಓ ಸ್ವಾಮಿ, ನನಗೆ ಸಹಾಯ ಮಾಡು. God, give me a breakthrough. ದೇವ್ರೇ, ನನಗೆ ಜಯ ಕೊಡಪ್ಪ. See, that's the right kind of prayer. ನೋಡ್ರಿ, ಇದು ಸರಿಯಾದ ಪ್ರಾರ್ಥನೆ. That's what even Psalm 51 verse 17 says. ಅದನ್ನೇ ನಾವು ಕೀರ್ತನೆ 51:17 ವಾಕ್ಯದಲ್ಲಿ ನೋಡಿ, David says, ದಾವೀದನು ಹೇಳ್ತಾನೆ, the sacrifices of God are a broken heart and a contrite spirit. ಓ ದೇವರ ಬಲಿಗಳು ಏನಂತ ಹೇಳಿದ್ರೆ, ದೇವರಿಗೆ ಇಷ್ಟವಾದ ಬಲಿಗಳು ಏನಂತ ಹೇಳಿದ್ರೆ, ಮುರಿದೋದ ಹೃದಯ, ಜಜ್ಜಲ್ಪಟ್ಟ ಮನಸ್ಸು. Amen. Amen. That means it is a prayer with true humility and true repentance. ನೋಡ್ರಿ, ಮುರಿದೋದ ಹೃದಯ, ಜಜ್ಜಲ್ಪಟ್ಟ ಮನಸ್ಸಿನಿಂದ ಹೊರಡುವ ಪ್ರಾರ್ಥನೆ ಅದು ತಾಳ್ಮೆ, ದೀನತೆಯ ಪ್ರಾರ್ಥನೆ ಆಗಿರ್ತದೆ. Amen. Amen. When we start praying like that, ನೋಡ್ರಿ, ಹಾಗೆ ನಾವು ಪ್ರಾರ್ಥಿಸ್ಲಿಕ್ಕೆ ಶುರು ಮಾಡಿದಾಗ something will happen. ಏನೋ ಒಂದು ಬದಲಾಗುತ್ತೆ. What will happen? ಏನಾಗುತ್ತೆ? Verse 14. 14ನೇ ವಾಕ್ಯ ನೋಡಿ, We will have an encounter with God. ನಮಗೆ ದೇವರ ಮುಖ ದರ್ಶನವಾಗುತ್ತೆ. Amen. ಆಮೆನ್. God started to speak through a prophet there. ದೇವರು ನೋಡ್ರಿ, ಅಲ್ಲಿ ಒಬ್ಬ ಪ್ರವಾದಿ ಮುಖಾಂತರವಾಗಿ ಅಲ್ಲಿ ಧೈರ್ಯವನ್ನ ಉಂಟು So ಮಾಡ್ತಾನೆ. what is the first step in prayer? ನೋಡ್ರಿ, ಪ್ರಾರ್ಥನೆಯಲ್ಲಿ ಮೊದಲನೇ ಹೆಜ್ಜೆ ಯಾವುದು?
Jehoshaphat prayed with the knowledge of God. ಯೆಹೋಷಾಫಾಟನು ಮಾಡಿದ ಪ್ರಾರ್ಥನೆ ದೇವರ ಜ್ಞಾನ ತುಂಬಿಕೊಂಡು ಪ್ರಾರ್ಥನೆ ಮಾಡಿದ. Secondly, he prayed with the knowledge of God's inheritance. ಎರಡನೇದಾಗಿ ದೇವರು ಅವರಿಗೆ ಕೊಟ್ಟಂತ ಸ್ವಾಸ್ಥ್ಯ ಅಂದ್ರೆ ಐಶ್ವರ್ಯ, ಭೂಮಿ, ನಿವೇಶನ ಇವೆಲ್ಲವನ್ನ ತಿಳ್ಕೊಂಡು ಅದರ ಅರಿವಿನಿಂದ ಪ್ರಾರ್ಥಿಸಿದ. Thirdly, ಮೂರನೇದು he prayed with the knowledge of the presence of God. ದೇವರ ಪ್ರಸನ್ನತೆಯ ಅರಿವು ಜ್ಞಾನ ಪಡ್ಕೊಂಡು ಅವನು ಪ್ರಾರ್ಥಿಸ್ತಾನೆ. Fourthly, ನಾಲ್ಕನೇದು he prayed an experience encounter with God. ನಾಲ್ಕನೇ ಅಂಶ, ಅವನು ಪ್ರಾರ್ಥಿಸಿ ದೇವರ ಮುಖದರ್ಶನವನ್ನ ಅನುಭವಿಸಿದನು. Lot of people simply pray one way prayer. ಅನೇಕರು ಪ್ರಾರ್ಥಿಸ್ತೀವಿ ಒಂದೇ ಒಂದು ರೀತಿ, ಒಂದೇ ಒಂದು ಕಡೆ ನಾವು ನಮ್ಮ ಪ್ರಾರ್ಥನೆ ಮಾತ್ರ ಹೊರಡ್ತಾ ಇರ್ತದೆ. They don't hear what God is saying. ಆ ಕಡೆಯಿಂದ ದೇವ್ರು ಏನ್ ಹೇಳ್ತಾ ಇದ್ದಾನೆ ಅಂತ ಅನ್ನೋದೇ ಕೇಳಿಸ್ಕೊಳ್ಳಲ್ಲ. In true prayer, in right kind of prayer, ಸತ್ಯವಾದ ಪ್ರಾರ್ಥನೆ, ಸರಿಯಾದ ಪ್ರಾರ್ಥನೆ ಹೇಗಿರುತ್ತೆ ಅಂದ್ರೆ God will open our spiritual ears. ದೇವರು ನಮ್ಮ ಮನ ಕಿವಿಗಳನ್ನ ತೆರೀತಾನೆ. He will speak deeply into our heart. ದೇವರು ನಮಗೆ ಆಳವಾಗಿ ನಮ್ಮ ಹೃದಯಗಳಿಗೆ ಮಾತನಾಡ್ತಾನೆ. That's what happened to Jehoshaphat. ನೋಡ್ರಿ, ಅದೇ ಯೆಹೋಷಾಫಾಟನಿಗೆ ಆಯ್ತು. Amen. ಆಮೆನ್. You know, so the Spirit of the Lord comes upon one of the guys standing there. ಅಲ್ಲಿ ನಿಂತಂತ ಸಮೂಹದೊಳಗೆ ಒಬ್ಬನ ಮೇಲೆ ದೇವರ ಆತ್ಮನು ಬಂದನು. He was a Levite. ಅವನೊಬ್ಬ ಲೇವಿ He ಆಗಿದ್ದನು. was a descendant of Asaph. ಅವನು ಆಸಾಫನ ವಂಶಸ್ಥನು. And the Spirit of the Lord came and he started prophesying. ದೇವರ ಆತ್ಮನು ಇವನ ಮೇಲೆ ಬಂತು. ಇವನ ಮೇಲೆ ಬಂದ ತಕ್ಷಣ ಇವನು ಆ ಸಮೂಹದೊಳಗಿಂದ ಅವನು ಪ್ರವಾದನೆಯನ್ನ ಹೇಳಿದ. Amen. Amen. Hallelujah. Hallelujah. And the same thing should happen when we pray. ನೋಡ್ರಿ, ನಾವುಗಳು ಪ್ರಾರ್ಥಿಸುವಾಗ್ಲೂ ಇಂಥ ಘಟನೆಗಳು ಆಗಬೇಕು. Spirit of the Lord should come down. ದೇವರ ಆತ್ಮನ ಮಧ್ಯದಲ್ಲಿ ಇಳಿದು He should ಬರಬೇಕು. speak to us. ನಮ್ಮ ಜೊತೆ ಮಾತಾಡಬೇಕು. Hallelujah. ಆಮೆನ್. So that is the fourth important part of prayer. ಇವತ್ತು ನನ್ನ ಸಂದೇಶದ ನಾಲ್ಕನೇ ಅಂಶ ಪ್ರಾರ್ಥನೆಯಲ್ಲಿ ಮುಖ್ಯವಾದಂತದ್ದು ಅದಾಗಿದೆ. Pray and experience encounter with God. ಪ್ರಾರ್ಥಿಸಿ ದೇವರ ಮುಖ ದರ್ಶನವನ್ನು ಅನುಭವಿಸು. That's what Jesus said in John 14:21. ಅದನ್ನೇ ಯೇಸು ಹೇಳ್ತಾನೆ ಯೋಹಾನ 14:21 ವಾಕ್ಯ. If you love me, ನೀವು ನನ್ನನ್ನು ಪ್ರೀತಿಸೋದಾದ್ರೆ I will love you. ನಾನು ನಿಮ್ಮನ್ನು ಪ್ರೀತಿಸ್ತೀನಿ. The Father will love you. ನನ್ನ ತಂದೆ ನಿಮ್ಮನ್ನು ಪ್ರೀತಿಸ್ತಾನೆ. And I will manifest my presence to you. ಅಷ್ಟೇ ಅಲ್ಲ, ನನ್ನ ಪ್ರಸನ್ನತೆಯನ್ನ ನಾನು ನಿಮಗೆ ಹೊರಪಡಿಸಿ ಏನಂತ ತೋರಿಸ್ತೀನಿ. I will come and speak to you. ನಾನು ಬಂದು ನಿಮ್ ಜೊತೆ ಮಾತಾಡ್ತೀನಿ. Hallelujah. 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 Amen. So that's the fourth powerful prayer which Jehoshaphat prayed. ಯೆಹೋಷಾಫಾಟನು ಮಾಡಿದ ನಾಲ್ಕನೇ ಅಂಶ ಪ್ರಾರ್ಥನೆಯ ಬಲವಾಗಿ ಅವನು ಪ್ರಾರ್ಥಿಸಿದ. Okay, and then what happened? ಮುಂದೇನಾಯ್ತು? Verse 15. 15ನೇ ವಾಕ್ಯ. The prophet says now, ಅಲ್ಲಿರಂತ ಪ್ರವಾದಿ ಹೇಳ್ತಾನೆ, listen King Jehoshaphat, listen all you people of Judah and Jerusalem. ಯೆಹೋಷಾಫಾಟನೇ, ಯೆರೂಸಲೇಮ್, ಯೂದಾಯ ಜನರೇ, ನನ್ನ ಮಾತನ್ನ ಕೇಳಿಸಿಕೊಳ್ಳಿರಿ. This is what the Lord says. ದೇವರಾತ್ಮನು ಹೀಗೆನ್ನುತ್ತಾನೆ, Don't be afraid. ಹೆದರಬೇಡ್ರಿ. This is what the Lord says. ದೇವರಾತ್ಮನು ಹೀಗೆನ್ನುತ್ತಾನೆ, Don't be discouraged by this mighty ಈ army. ದೊಡ್ಡ ಮಹಾ ಸಮೂಹವನ್ನ ನೋಡಿ ಹೆದರಬೇಡ್ರಿ. This is what the Lord says. ದೇವರಾತ್ಮನು For ಹೀಗೆನ್ನುತ್ತಾನೆ, the battle is not yours, battle is God's. ಯುದ್ಧವು ನಿನ್ನದಲ್ಲ, ಯುದ್ಧವು ಯೆಹೋವನದೇ. I believe that's what God is speaking to each one of us. ನಾನು ನಂಬ್ತೇನೆ, ಈಗಿನ ದಿನಗಳಲ್ಲಿಯೂ ಮುಂದೆಯೂ ದೇವರು ಇದನ್ನೇ ನಮ್ಮೆಲ್ಲರಿಗೂ My ಮಾತನಾಡ್ತಿದ್ದಾನೆ. son, my daughter, ನನ್ನ ಮಗನೇ, ನನ್ನ ಮಗಳೇ, if you come to the house of prayer, ದೇವರ ಪ್ರಾರ್ಥನಾ ಆಲಯಕ್ಕೆ ನೀ ಬಂದಾಗ, if you pray the right kind of prayer, ಸರಿಯಾದ ಪ್ರಾರ್ಥನೆಯನ್ನು ನೀ ಮಾಡಿದಾಗ you will hear the voice of God. ದೇವರ ಸ್ವರವನ್ನು ಕೇಳುವಿ. And what is God speaking to the church today? ಈ ದಿನಗಳಲ್ಲಿ ದೇವರು ಸಭೆಗಳಿಗೆ ಮಾತನಾಡ್ತಿರೋದೇನು? My son, my daughter, ನನ್ನ ಮಗನೇ, ನನ್ನ ಮಗಳೇ, do not be afraid. ಹೆದರಬೇಡ. Do not be discouraged by the present situation, by this coronavirus, by the financial situation. ಇವತ್ತು ಸುತ್ತಮುತ್ತಲು ಆಗ್ತಿರುವಂತ ಈ ಸನ್ನಿವೇಶ, ವಾತಾವರಣ, ಪರಿಸ್ಥಿತಿ, ಸಂದರ್ಭವನ್ನ, ಈ ವೈರಸ್, ಈ ರೋಗ ಬಾಧೆಯನ್ನ ನೋಡಿ ಹೆದರಬೇಡ. For the battle is not yours. ಕಾರಣ ನೀನ್ ಮಾಡುವಂತ ಯುದ್ಧವು ಅದು ನಿನ್ನದಲ್ಲ, It is God's battle. ಅದು ದೇವರ ಯುದ್ಧ. Hallelujah. Hallelujah. When we do the right kind of prayer, ನಾವು ಸರಿಯಾದ ಪ್ರಾರ್ಥನೆಯನ್ನು ಮಾಡುವಾಗ what will happen? ಏನಾಗುತ್ತೆ? We will give our battle into God's hands. ನಾವು ಹೋರಾಡಬೇಕಾದಂತ ಯುದ್ಧವನ್ನ ದೇವರ ಕೈಗಳಿಗೆ ಕೊಟ್ಬಿಡ್ತೀವಿ. Today a lot of believers are fighting their own battle. ಇವತ್ತು ಅನೇಕ ವಿಶ್ವಾಸಿಗಳು ಅವ್ರ ಯುದ್ಧವನ್ನ ಅವರೇ ಮಾಡ್ತಿದ್ದಾರೆ. And they are not able to see a breakthrough. ಇದರಿಂದ ದೇವರು ಕೊಡುವಂತ ಜಯವನ್ನ ಅವ್ರು ನೋಡಕ್ ಆಗ್ತಿಲ್ಲ. But let us pray like Jehoshaphat. ಆದ್ರೆ ನಾವು ಇವತ್ತಿಂದ ಕಲ್ತ್ಕೊಳ್ಳೋಣ, ಯೆಹೋಷಾಫಾಟನಾಗಿ ನಾವು ಪ್ರಾರ್ಥಿಸೋಣ. Let us give our battle into God's hands. ನಮ್ಮ ಯುದ್ಧಗಳನ್ನ, ಹೋರಾಟಗಳನ್ನ ದೇವರ ಕೈಗಳಿಗೆ ಒಪ್ಪಿಸ್ಬಿಡೋಣ. And he will fight for us. ಮತ್ತು ದೇವರು ಖಂಡಿತವಾಗ್ಲೂ ನಮಗಾಗಿ ಯುದ್ಧ ಮಾಡುವನು. Verse 16. 16 ವಾಕ್ಯ. Tomorrow march out against them. ನಾಳೆ ಬೆಳಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡ್ರಿ. You will find them coming up in this direction. ಅವರು ಈ ದಿಕ್ಕಿನಿಂದ ಬರೋದನ್ನ ನೀವು ನೋಡ್ತೀರಾ. Verse 17.
17ನೇ But you will not even need to fight. ಆದ್ರೆ ನೀವು ಅಲ್ಲಿ ಅವ್ರ ಮುಂದೆ ನಿಂತು ಯುದ್ಧ ಮಾಡೋದು ಬೇಡ. Hallelujah. Hallelujah. Child of God. ದೇವ ಮಗುವೇ, This is what God is saying. ದೇವರು ಇವತ್ತು ನಿನಗೆ ಇದನ್ನೇ ಹೇಳ್ತಿದ್ದಾನೆ. If you come to the house of prayer, ದೇವರ ಪ್ರಾರ್ಥನೆ ಆಲಯಕ್ಕೆ ನೀ ಬಂದ್ರೆ, and if you pray the right kind of prayer, ಸರಿಯಾದ ಪ್ರಾರ್ಥನೆಯನ್ನು ನೀ ಮಾಡೋದಾದ್ರೆ, you will not need to fight. ನೀನು ನಿನ್ ಬಲ ನಿನ್ ಬುದ್ಧಿವಂತಿಕೆಯಿಂದ ಹೋರಾಡೋದು ಬೇಡ. Amen. God will fight for you. ದೇವರು ನಿನಗಾಗಿ ಯುದ್ಧ ಮಾಡ್ತಾನೆ. But you need to take your positions. ಆದ್ರೆ ನೀನು ನಿನ್ನ ಸ್ಥಾನವನ್ನ ತಗೊಳ್ಬೇಕು. Amen. ಆಮೆನ್. And then it says, then stand still and watch the Lord's victory. ಅಲ್ಲಿ ನೋಡ್ರಿ, ಅಲ್ಲಿ ವಾಕ್ಯ ಹೇಳುತ್ತೆ, ಸುಮ್ಮನೆ ನಿಂತುಕೊಂಡು ದೇವರು ನಿಮಗಾಗಿ ಯುದ್ಧ ಮಾಡಿ ಕೊಡುವ ಜಯವನ್ನ ನೋಡಿ. Have you heard anybody say this? ಯಾವತ್ತಾದ್ರೂ ಇಂಥ ಮಾತನ್ನ ಯಾರಾದ್ರೂ ಹೇಳೋದನ್ನ ಕೇಳಿಸ್ಕೊಂಡಿದ್ದೀರಾ? ನೀನ್ ಸುಮ್ನೆ ನಿಂತ್ಕೋಪ and ನೀವು ಜಯವನ್ನು ನೋಡ್ತೀರಾ. Amen. Amen. Our God says that. ನಮ್ ದೇವರದನ್ನ ಹೇಳ್ತಿದ್ದಾನೆ ನೋಡಿ. Hallelujah. Hallelujah. That's the speciality of our God. ಇದು ನಮ್ ದೇವರಲ್ಲಿ ಇರುವಂತ ಒಂದು ವೈಶಿಷ್ಟ್ಯತೆ. That's why Christians should not fight with others. ಅದಕ್ಕೆ ಕ್ರೈಸ್ತರುಗಳು, ವಿಶ್ವಾಸಿಗಳು ಬೇರೆಯವ್ರ ಹತ್ರ ಕಚ್ಚಾಡಬಾರ್ದು, ಜಗಳ ಮಾಡಬಾರ್ದು. Believers should not fight with others. ವಿಶ್ವಾಸಿಗಳು ಬೇರೆಯವ್ರ ಹತ್ರ ಜಗಳಕ್ಕೆ ಇಳಿಬಾರ್ದು. Our God will fight for us. ನಮ್ ದೇವರು ನಮಗಾಗಿ ಯುದ್ಧ Can I ಮಾಡ್ತಾನೆ. hear an amen? ಆಮೆನ್ ಕೇಳಿಸ್ಕೊಳ್ಬಹುದಾ? Hallelujah. Hallelujah. And then what is this prophet saying? ಆಮೇಲೆ ನೋಡಿ ಕೆಳಗಿನ ವಾಕ್ಯ, ಪ್ರವಾದಿ ಏನ್ ಹೇಳ್ತಿದ್ದಾನೆ? He is with you, O people of Judah and Jerusalem. ಅದ್ರ ಕೆಳಗಿನ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಯೂದಾಯ ಯೆರೂಸಲೇಮಿನ ಜನರೇ, ಆ ಸೇನಾಧೀಶ್ವರನಾದ ಯೆಹೋವನು ನಿಮ್ಮೊಂದಿಗಿದ್ದಾನೆ. Do not be afraid or discouraged. ಹೆದರಬೇಡ್ರಿ, ನಿರುತ್ಸಾಹಗೊಳ್ಳಬೇಡ್ರಿ. Go there tomorrow. ನಾಳೆ ಮುಂಜಾನೆ ಹೊರ್ರಿ, For the Lord is with you. ಯೆಹೋವನು ನಿಮ್ಮೊಂದಿಗಿದ್ದಾನೆ. Amen. Amen. I believe that's what God is speaking to His church. ನಾನ್ ನಂಬ್ತೇನೆ ದೇವರು ಸಭೆಗಳಿಗೆ ಇವತ್ತು ಅದನ್ನೇ ಹೇಳ್ತಿದ್ದಾನೆ. Hallelujah. Hallelujah. What did Jesus say? ಯೇಸು ಏನ್ ಹೇಳ್ತಿದ್ದಾನೆ? I will build my church. ನನ್ನ ಮಕ್ಕಳೇ, ನನ್ನ ಸಭೆಯನ್ನ ನಾ ಕಟ್ತೀನಿ. And the gates of hell will not prevail against it. ನರಕದ ಯಾವುದೇ ತಂತ್ರಗಳು ಸಭೆಯನ್ನ ಜಯಿಸಲಾರದು. The devil's best is not enough. ಸೈತಾನನ ಉತ್ತಮವಾದ ಉಪಾಯ ಅದು ನಡೆಯೋಲ್ಲ. Why? ಯಾಕೆ? God will fight for us. ದೇವರು ನಮಗಾಗಿ ಯುದ್ಧ But ಮಾಡ್ತಾನೆ. if God should fight for us, ಆದ್ರೆ ದೇವರು ನಮಗಾಗಿ ಯುದ್ಧ ಮಾಡ್ಬೇಕಾದ್ರೆ we must come to the house of prayer. ನಾವು ಪ್ರಾರ್ಥನಾ ಮನೆಗೆ ಬರಬೇಕು. We must pray the right kind of prayer. ಸರಿಯಾದ ಪ್ರಾರ್ಥನೆಯು ನಮ್ಮ ಹೃದಯದಿಂದ ಹೊರಡಬೇಕು. We must pray the way Jehoshaphat prayed. ಯೆಹೋಷಾಫಾಟನು ಮಾಡಿದ ಪ್ರಾರ್ಥನೆ ಹಾಗೆ ನಾವು ಮಾಡಬೇಕು. Then in verse 20, 20ನೇ ವಾಕ್ಯ, early the next morning, ಅಲ್ಲಿ ವಾಕ್ಯ ಹೇಳುತ್ತೆ, ಮಾರನೇ ದಿನ ಮುಂಜಾನೆ ಬೆಳಗ್ಗೆ ಎದ್ದು the army of Judah went out into the wilderness of Tekoa. ತೆಕೋವಾ ಅಂತ ಹೇಳುವಂತ ಸ್ಥಳಕ್ಕೆ ಅವರೆಲ್ಲರೂ ಹೊರಟರು. On the way, ಅವರು ದಾರಿಯಲ್ಲಿ ಹೋಗುವಾಗ Jehoshaphat stopped the army ಯೆಹೋಷಾಫಾಟನು ಆ ಸೈನ್ಯವನ್ನ ನಿಲ್ಲಿಸಿ, and he says a very powerful truth. ಅಲ್ಲಿ ನೋಡ್ರಿ, ಅಲ್ಲಿ ಒಂದು ಬಲವಾದಂತ ಒಂದು ಮಾತನ್ನು ಅವನು ಹೇಳ್ತಾನೆ. Amen. ಆಮೆನ್. And I believe God is telling that same powerful truth to all of us. ನಾನ್ ನಂಬ್ತೀನಿ ಅದೇ ಮಾತನ್ನೇ ದೇವರು ನಮ್ಮೆಲ್ರಿಗೂ ಇವತ್ತಿಗೂ ಹೇಳ್ತಿದ್ದಾನೆ. You will know the truth, ನೀ ಸತ್ಯವನ್ನ ಅರಿಯುವಿ, and the truth you know will set you free. ನೀನು ಅರಿತುಕೊಂಡಂತ ಸತ್ಯ ನಿನ್ನನ್ನು ಬಿಡುಗಡೆ ಮಾಡೇ ಮಾಡುವುದು. What is the truth? ಆ ಸತ್ಯ ಏನು? 2 Chronicles 20 verse 20. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. What is the truth? ಏನ್ ಸತ್ಯ ಅದು? Believe in the Lord your God and you will be able to stand firm. ನಿನ್ನ ದೇವರಾದ ಯೆಹೋವನಲ್ಲಿ ಭರವಸವಿಡು, ನೀನು ದೃಢವಾಗಿ ನಿಲ್ಲುವಿ. In other words, ಮತ್ತೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, trust in the Lord your God and you will be safe. ನಿನ್ನ ದೇವರಾದ ಯೆಹೋವನಲ್ಲಿ, ಕರ್ತನಲ್ಲಿ ನಂಬಿಕೆ ಇಡು, ನೀನು ಸುರಕ್ಷಿತವಾಗಿರುವಿ. So what is God telling to all of us? ಇವತ್ತು ಈ ಮುಂಜಾನೆ ದೇವರು ನಮ್ಮೆಲ್ಲರಿಗೂ What ಹೇಳ್ತಿರೋದೇನು? is God telling to the people who are in the house of prayer? ಪ್ರಾರ್ಥನೆ ಮನೆಯಲ್ಲಿ ಇರುವಂತ ಎಲ್ರಿಗೂ ದೇವರು ಹೇಳ್ತಿರೋದೇನು? My son, my daughter, ನನ್ನ ಮಗನೇ, ನನ್ನ ಮಗಳೇ, trust in me. ನನ್ನಲ್ಲಿ ನಂಬಿಕೆ ಇಡು, You will be safe. ಖಂಡಿತವಾಗ್ಲೂ ನೀ ರಕ್ಷಣೆ ಹೊಂದುವಿ. You will be protected. ನೀನು ಸುರಕ್ಷಿತವಾಗಿರುವಿ. No evil will touch you. ಯಾವುದೇ ಗಂಡಾಂತಕಾರವೋ ಇಲ್ಲ ಅಪಾಯವೋ ಅನಾಹುತವೋ ನಿನ್ನನ್ನು ಮುಟ್ಟಲ್ಲ. No evil will conquer you. ಯಾವುದೇ ದುರಾತ್ಮಗಳು ನಿನ್ನನ್ನು ಜಯಿಸೋಲ್ಲ. Amen. ಆಮೆನ್. And secondly, in the same verse, ಅದೇ ವಾಕ್ಯದಲ್ಲಿ 2ನೇ ಭಾಗ, what is the prophet saying? ಅಲ್ಲಿ ಪ್ರವಾದಿ ಹೇಳ್ತಿರೋದನ್ನ What ನೋಡಿ. is God speaking through the prophet? ಪ್ರವಾದಿ ಮುಖಾಂತರ ದೇವರು ಹೇಳೋ ಮಾತನ್ನು ನೋಡಿ. Believe in his prophets. ಆತನ ಪ್ರವಾದಿಗಳಲ್ಲಿ ನಂಬಿಕೆ ಇಡ್ರಿ. Trust in the message of his prophet. ಅವರ ಪ್ರವಾದಿಗಳು ಕೊಡುವಂತ ಸಂದೇಶದಲ್ಲಿ ನಂಬಿಕೆ ಇಡ್ರಿ. You will win. ನೀನು ಜಯ ಹೊಂದುವಿ. You will succeed. ನೀನು ಜಯ ಕಾಣುವಿ. My brother, my sister, ಸಹೋದರ ಸಹೋದರಿ, if you believe in the prophetic word, ನೀನು ಪ್ರವಾದನೆಯ ಮಾತಿನಲ್ಲಿ ನಂಬಿಕೆ ಇಡೋದಾದ್ರೆ you will win. ನೀನು ಜಯ ಹೊಂದುವಿ. You will succeed. ನೀನು ಯಶಸ್ಸನ್ನ ಕಾಣುವಿ. Can I hear an amen? ಒಂದು ಆಮೆನ್ ಕೇಳಿಸ್ಕೊಳ್ಬೋದಾ?
Hallelujah. 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 There's a powerful truth in this verse. ಈ ವಾಕ್ಯದಲ್ಲಿ ಮತ್ತೊಂದು ಬಲವಾದ ಸತ್ಯ ಇದೆ. I was thinking, why didn't God just say only one statement? ನಾನು ಅನ್ಕೊಳ್ತಾ ಇದ್ದೆ, ಯಾಕೆ ದೇವರು ಬರೀ ಒಂದೇ ಒಂದು ಮಾತನ್ನ ಹೇಳ್ಬೋದಾಗಿತ್ತಲ್ಲ? Why these two statements? ಯಾಕೆ ಇಲ್ಲಿ ಎರಡು ಮಾತು ಹೇಳ್ಬೇಕಾಯ್ತು? God could have said, okay, believe in the Lord your God and you will be protected, you will be successful. ದೇವರು ಹೇಳಿರ್ಬೋದಾಗಿತ್ತು, ನಿನ್ನ ದೇವರಾದ ಯೆಹೋವನಲ್ಲಿ ನಂಬಿಕೆ ಇಡು, ನೀನು ಜಯ ಹೊಂದುವಿ, ನೀನು ಸುರಕ್ಷಿತವಾಗಿರುವಿ, ಅಷ್ಟು ಮಾತ್ರ ಹೇಳಿದ್ರೆ ಸಾಕಾಯ್ತು. I'm sure many of us are also saying the same thing. I believe in God, I believe in God. ನಾವು ಸಹ ಅದೇ ತರ ಅನೇಕರು ಹೇಳ್ತಾರಲ್ವಾ, ಓ ನಾನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀನಿ, ದೇವರಲ್ಲಿ ಭರವಸೆ ಇಟ್ಟಿದ್ದೀನಿ. But what is the two statements? Why is it told? ಆದ್ರೆ ಈ 20ನೇ ವಾಕ್ಯದಲ್ಲಿ ಎರಡು ಮಾತುಗಳನ್ನು ಅಲ್ಲಿ ನಾವು ನೋಡ್ತೀವಿ. Because the second statement ನೋಡ್ರಿ, ಅಲ್ಲಿ ಎರಡನೇ ಮಾತು ಏನ್ ಹೇಳುತ್ತೆ, gives us the correct meaning of what is the meaning of trusting in the Lord, what is the meaning of believing in the Lord our God. ನಾವು ದೇವರಲ್ಲಿ ಭರವಸೆ ಇಡೋದು ಅಂದ್ರೆ ಏನಂತ ಅರ್ಥ, ಮತ್ತು ನಮ್ಮ ದೇವರಾದ ಯೆಹೋವನಲ್ಲಿ ನಂಬಿಕೆ ಇಡೋದು ಅಂದ್ರೆ ಏನರ್ಥ. Because every Christian believes in God. ಯಾಕಂದ್ರೆ ಎಲ್ಲಾ ಕ್ರೈಸ್ತರು ದೇವರಲ್ಲಿ ನಂಬಿಕೆ ಇಡ್ತಾರೆ. Not just that mental belief. ನಾನು ಹೇಳ್ತಿರೋದು ನಂಬಿಕೆ ಅಂತ ಹೇಳಿದ್ರೆ ಮಾನಸಿಕವಾಗಿ ನಮ್ಮ ಮನಸ್ಸಲ್ಲಿ ಇಟ್ಟಿರುವಂತ ನಂಬಿಕೆ ಅಲ್ಲ. The true belief in the Lord our God. ನಮ್ಮ ನಿಜವಾದ ದೇವರಲ್ಲಿ ಇಟ್ಟಂತ ಆ ನಂಬಿಕೆ, it means ಅದರ ಅರ್ಥ ಏನಂದ್ರೆ believing in the prophetic word of God. ದೇವರ ಪ್ರವಾದನೆಯ ವಾಕ್ಯದಲ್ಲಿ ನಂಬಿಕೆ ಇಡೋದು. Amen. If you read 2 Peter chapter 1 19 to 21, 2 ಪೇತ್ರ 1ನೇ ಅಧ್ಯಾಯ 19ರಿಂದ 21ನೇ ವಾಕ್ಯ. I'm sure you know, when we hear about this statement, many times we think, oh, ದೇವರೇನು prophecy ಕೊಟ್ಟಿಲ್ಲ, ನಾನು ಹೆಂಗೆ ನಂಬಕ್ಕಾಗ್ತದೆ? ಅನೇಕ ಸಾರಿ ನಾವು ಇದನ್ನ ನೋಡುವಾಗ, ದೇವರು ನಮಗೇನು ಮಾತೇ ಕೊಡ್ಲಿಲ್ಲ, ಏನು ವಾಕ್ಯವನ್ನೇ ಕೊಡ್ಲಿಲ್ಲ, ಇದನ್ನ ಹೇಗೆ ನಂಬೋದು ಅಂತ ಹೇಳ್ತೀವಿ. So today people are running after prophets and prophets are making lot of money by telling personal prophecies. ಇವತ್ತು ನೋಡುವಾಗ ಅನೇಕ ಜನರು ಪ್ರವಾದಿಗಳಿಂದ ಹೋಗ್ತಾರೆ. ಇವತ್ತು ಪ್ರವಾದಿಗಳು ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ ಹೆಚ್ಚಾಗಿ ಹಣ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ. I want to show you this powerful verse. ನಾನು ನಿಮಗೆ ಒಂದು ಬಲವಾದ ವಾಕ್ಯವನ್ನು ತೋರಿಸ್ತೀನಿ ನೋಡಿ. 2 Peter 1 2 ಪೇತ್ರ 1 19 to 21. 19ರಿಂದ 21. Okay, ಸರಿನಾ? so here it says, ಅಲ್ಲಿ ಹೇಳುತ್ತೆ, because of that we have even greater confidence in the message proclaimed by the prophets. Pay close attention to what they wrote, for their words are like a light shining in a dark place until the day Christ appears and his brilliant light shines in your hearts. ಇದಲ್ಲದೆ ಪ್ರವಾದನಾ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. Verse 20. 20ನೇ ವಾಕ್ಯ. Above all, you must understand that no prophecy in scripture ever came from the prophets themselves. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದಾಗಿ ಮುಖ್ಯವಾಗಿ ತಿಳಿದುಕೊಳ್ಳ್ರಿ. Because they wanted to prophesy, it was the Holy Spirit who moved the prophets to speak from God. ಯಾಕೆಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡುತ್ತಾರೆ. So what is the greatest prophetic word? ಅತಿ ದೊಡ್ಡದಾದಂತ ಪ್ರವಾದನೆಯ ವಾಕ್ಯ ಯಾವುದು? It is a Bible which God has given you and me. ಇವತ್ತು ದೇವರು ನಿಮ್ಮ ಕೈಗಳಲ್ಲಿ ಕೊಟ್ಟಿರುವಂತಹ ಈ ಬೈಬಲ್. Today why many people don't believe in the Lord their God? ಇವತ್ತು ಅನೇಕ ಜನರು ಯಾಕೆ ದೇವರಾದ ಯೆಹೋವನಲ್ಲಿ ನಂಬಿಕೆ ಇಡಲ್ಲ? They don't know the word of God. ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ. They don't believe the word of God. ದೇವರ ವಾಕ್ಯವನ್ನು ಅವರು ನಂಬೋಲ್ಲ. They don't believe in the prophetic word. ದೇವರ ಪ್ರವಾದನೆ ವಾಕ್ಯವನ್ನು ಅವರು ನಂಬಲ್ಲ. They don't believe in the promises of God. ದೇವರ ವಾಗ್ದಾನಗಳನ್ನು ಅವರು ನಂಬಲ್ಲ. So my brother, my sister, ನನ್ನ ಸಹೋದರ ಸಹೋದರಿಯೇ, if you want to see a breakthrough in your life, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಜಯ ತಿರುವನ್ನ ಕಾಣಬೇಕಾದ್ರೆ, if you want to be in the house of prayer, ಪ್ರಾರ್ಥನೆಯ ಮನೆಯಲ್ಲಿ ನೀವು ಇರಬೇಕಾದ್ರೆ, you must believe in God. ನೀವು ದೇವರಲ್ಲಿ ನಂಬಿಕೆ ಇಡಬೇಕು. You must believe in his prophetic word. ಆತನ ಪ್ರವಾದನೆಯ ವಾಕ್ಯಗಳಲ್ಲಿ ನೀವು ನಂಬಿಕೆ ಇಡಬೇಕು. Spend time with the Bible. ವಾಕ್ಯದಲ್ಲಿ ಹೆಚ್ಚಾದ ಸಮಯ ಕಳೆಯಿರಿ. Bible is God's prophecy for you. ಈ ಸತ್ಯ ವೇದವು ದೇವರಿಂದ ಹೊರಟು ಬಂದಂತ ಪ್ರವಾದನೆಯ ಪುಸ್ತಕ. Can I hear an amen? ಒಂದು ಆಮೆನ್ ಕೇಳಿಸ್ಕೊಳ್ಬೋದಾ? Hallelujah. Amen. So we found 5 powerful points in the life of Jehoshaphat. ಇಲ್ಲಿವರೆಗೂ 5 ಅಂಶವನ್ನ ಯೆಹೋಷಾಫಾಟನ ಜೀವನದಿಂದ ನಾವು ನೋಡಿಕೊಂಡು, let us go to the 6th one. ನಾವು 6ನೇ ಅಂಶಕ್ಕೆ ನಾವು ಹೋಗೋಣ. Okay, I hope you are not getting bored. ನಿಮಗೆ ಬೋರ್ ಆಗ್ತಾ ಇಲ್ಲ ಅಂತ ಅನಿಸ್ತದೆ. Because today a lot of people don't like to listen to messages. ಇವತ್ತು ಅನೇಕರಿಗೆ ಈ ಮೆಸೇಜ್ ಗಳನ್ನ ಕೇಳಿಸ್ಕೊಂಡು ಕೂತ್ಕೊಳ್ಳೋದು ಇಷ್ಟ ಇಲ್ಲ. They say, Pastor, we'll have singing for 1 hour. ಅವ್ರು ಏನ್ ಇಷ್ಟಪಡ್ತಾರೆ, ಪಾಸ್ಟರ್ 1 ಗಂಟೆ ಬರೀ ಹಾಡುಗಳನ್ನೇ ಹಾಡ್ಕೊಂಡು ಕಾಲ ಕಳೆಯೋಣ. Simply singing 1 hour will not give any breakthrough. ಬರೀ ಹಾಡುಗಳನ್ನ ಹಾಡ್ಕೊಂಡು ಕಾಲ ಕಳೆಯೋದ್ರಲ್ಲಿ ಬಿಡುಗಡೆ ಜಯ ಸಿಗಲ್ಲ. They'll be in the same fear of the enemy. ಅದೇ ಭಯ, ಅದೇ ಆತಂಕ, ಅದೇ ಗಾಬರಿ ಇಲ್ಲೇ ಇರ್ತಾರೆ. But when we know the word of God, ಆದ್ರೆ ವಾಕ್ಯವನ್ನ ತಿಳ್ಕೊಂಡಾಗ, and when we pray
in the light of God's word, ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪ್ರಾರ್ಥಿಸುವಾಗ what will happen? ಏನಾಗುತ್ತೆ? What will happen? ಏನಾಗುತ್ತೆ? We'll come to the valley of Barakah, the valley of blessing. ನಾವು ಆ ಬೆರಾಕ ತಗ್ಗಿಗೆ ಆಶೀರ್ವಾದದ ಸ್ಥಳಕ್ಕೆ ಬರ್ತೀವಿ. Coming back to 2 Chronicles 20, ಎರಡು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ verse 21. 21ನೇ ವಾಕ್ಯ. The king is doing something crazy. ಅಲ್ಲಿ ರಾಜನು ಒಂದು ವಿಷಯ ಒಂದು ಕಾರ್ಯವನ್ನ ಮಾಡ್ತಾನೆ. It looks very funny to a natural person. ಅದು ಆ ಒಂದು ಕಾರ್ಯವನ್ನು ನೋಡುವಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹುಚ್ಚುತನವೇನೋ ಅಂತ ಅನಿಸ್ತದೆ. Verse 21. 21ನೇ ವಾಕ್ಯ. He appoints singers to walk in front of the army. ಅಲ್ಲಿ ಆ ಸೈನ್ಯದ ಮುಂದೆ ಹಾಡುಗಳನ್ನು ಆಡುವಂತವ್ರನ್ನ ಮುಂದೆ ಕಳಿಸ್ತಾನೆ. Doesn't it look like a crazy idea? ಇದೊಂದು ಮೂರ್ಖತನದ ತರ ಕಾಣಲ್ವಾ? But God did wonderful things and brought a great victory through that crazy idea. ನೋಡ್ರಿ, ಆ ಮುಟ್ಟಾಳತನ, ಆ ಮೂರ್ಖತನದ ಯೋಚನೆಯನ್ನು ಇಟ್ಕೊಂಡೆ ದೇವರು ದೊಡ್ಡ ಜಯವನ್ನ ಕೊಟ್ಟ. So what did the singers do? ಈ ಹಾಡುಗಳನ್ನ ಆಡಂತವ್ರು ಏನ್ ಮಾಡಿದ್ರು? They are going in front of the army. ಅವರು ಯುದ್ಧ ಮಾಡುವಂತ ಸೈನ್ಯದ ಮುಂದೆ, ಅಂದ್ರೆ ಕತ್ತಿ ಖಡ್ಗ ಈಟಿಯನ್ನ ಎಲ್ಲ ಹಿಡ್ಕೊಂಡು ಬರ್ತಾ ಇರೋರ ಮುಂದೆ ಇವರು ಆರಾಧನೆ ಮಾಡ್ತಾ ಮುಂದೆ ಹೋಗ್ತಿದ್ದಾರೆ. In other words, they are protecting the army. ನೋಡುವಾಗ ಇವರು ಅವರ ಸೈನ್ಯವನ್ನ ಕಾಪಾಡ್ತಾ ರಕ್ಷಿಸ್ತಾರೆ. My brothers and my sisters, ಸಹೋದರ ಸಹೋದರಿಯೇ, if you sing correctly, ಸರಿಯಾಗಿ ನೀವು ಆಡೋದಾದ್ರೆ, if you sing the way verse 21 says, 21ನೇ ವಾಕ್ಯ ಹೇಳಿದ ಹಾಗೆ ನಾವು ಆಡಿದ್ರೆ, you will bring God's protection to the whole church of God. ಇಡೀ ದೇವ ಸಭೆಯ ಮೇಲೆ ದೇವ ರಕ್ಷಣೆಯನ್ನ ನೀವು ತರುವಿರಿ. You will bring protection to God's army. ದೇವರ ಸೈನ್ಯದ ಮೇಲೆ ಒಂದು ರಕ್ಷಣೆಯನ್ನ ನೀವೇ ತಂದು ಕೊಡುವಿರಿ. Verse 21. 21ನೇ ವಾಕ್ಯ. They were singing to the Lord. ಅವರು ಯೆಹೋವನಿಗೆ ಗಾಯನ ಮಾಡಿ ಆಡಿದರು. Today a lot of people are only singing for others. ಇವತ್ತು ಅನೇಕ ಜನರು ಬೇರೆಯವರಿಗಾಗಿ ಆಡ್ತಾರೆ. Sing unto the Lord. ದೇವರಿಗಾಗಿ ಆಡ್ರಿ. Amen. Some people can't close their eyes and sing. ಇನ್ ಕೆಲವರಿಗೆ ಕಣ್ಣನ್ನ ಮುಚ್ಕೊಂಡು ಆಡಕ್ಕಾಗಲ್ಲ. Their eyes will wander everywhere when they are singing. ಅವರು ಹಾಡುವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹರಿದಾಡುತ್ತೆ. That's why there's no breakthrough. ಇದರಿಂದ ಬಿಡುಗಡೆ ಸಿಗ್ತಿಲ್ಲ. But you see, these singers, ಆದ್ರೆ ನೋಡ್ರಿ, ಈ ಹಾಡುಗಳನ್ನ ಆಡಂತವರು, whom Jehoshaphat selected, ಯೆಹೋಷಾಫಾಟನ್ನು ಆಯ್ಕೆ ಮಾಡಿದಂತ ವ್ಯಕ್ತಿಗಳು, they were singing unto the Lord. ಅವರು ಯೆಹೋವನಿಗಾಗಿ ಆಡಿದ್ರು. They were immersed in their singing. ಅವರು ಆಡುವಂತದ್ರಲ್ಲಿ ಹಾಗೆ ಮುಳುಗಿ ಬಿಟ್ರು. They were singing so that heaven can listen. ಅವರು ಹಾಡುವಾಗ ಪರಲೋಕವೇ ಕೇಳಿಸಿಕೊಳ್ಳುವಂತ I ರೀತಿ. believe when they were singing, ನಾನು ನಂಬ್ತೀನಿ ಅವರು ಹಾಡುವಾಗ God the Father, God the Son, God the Holy Spirit was listening. ತಂದೆಯಾದ ದೇವರು, ಮಗನಾದ ಯೇಸು, ಪರಿಶುದ್ಧಾತ್ಮನು ಇವರುಗಳು ಕೇಳಿಸ್ಕೊಂಡ್ರು. All the angels were listening. ದೇವದೂತರೆಲ್ಲರೂ ಕೇಳಿಸ್ಕೊಂಡ್ರು. Amen. Amen. That's why they saw the breakthrough. That's why they came to the valley of Barakah. ಅದರಿಂದಲೇ ಅವರು ಬಿಡುಗಡೆಯನ್ನ ನೋಡಿದ್ರು. ಅದರಿಂದಲೇ ಅವರು ಬೆರಾಕ ಎಂಬುವಂತ ಸ್ಥಳಕ್ಕೆ ಬಂದ್ರು. And the same verse says, ಅದೇ ವಾಕ್ಯ ಹೇಳುತ್ತೆ, they were praising God in holy clothes. ಅವರು ಪವಿತ್ರ ಬಟ್ಟೆಯನ್ನು ಧರಿಸಿ ಅವರು ದೇವರನ್ನ ಆರಾಧಿಸಿದ್ರು. Today lot of singers today, ಇವತ್ತು ಅನೇಕ ಗಾಯನ ಹಾಡುಗಳನ್ನ ಆಡುತ್ತವರು, lot of musicians, ಅನೇಕ ವಾದ್ಯಗಾರರು, they have no holiness in their life. ಅವರ ಜೀವಿತಗಳಲ್ಲಿ ಪರಿಶುದ್ಧತೆ ಇಲ್ಲ. They sing and sing, nothing happens. ಅವರು ಹಾಡ್ತಲೇ ಇರ್ತಾರೆ, ಏನೂ ಆಗಲ್ಲ. Enemies are not getting destroyed. ಶತ್ರುಗಳು ನಾಶವಾಗ್ತಿಲ್ಲ. But these people, when they sang unto the Lord and they started praising God in holy clothes, ಈ ಜನರು ಅವರು ಕರ್ತನಿಗೆ ಆಡುವಾಗ, ಪವಿತ್ರ ವಸ್ತ್ರವನ್ನ ಧರಿಸಿ ಹಾಡುವಾಗ, verse 22 says, 22ನೇ ವಾಕ್ಯ, something powerful happened. ಒಂದೊಂದು ಬಲವಾದ ಕಾರ್ಯವಲ್ಲ ಆಯ್ತು. God came down. ದೇವರು ಇಳಿದು ಬಂದ. He destroyed the enemies. ಅಲ್ಲಿ ಅವರು ಶತ್ರುಗಳನ್ನೆಲ್ಲ ಆತನು ನಾಶ ಮಾಡಿದ. Amen. ಆಮೆನ್. So we need to sing the way this people sang in verse 21. 21ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಆ ಜನರ ಹಾಗೆ ನಾವು We ಆಡಬೇಕು. need to sing unto the Lord. ನಾವು ದೇವರಿಗೆ ಆಡಬೇಕು. That means not to make people dance and jump, and it is not a entertainment time. ಇದು ಜನರು ಕುಣಿದು ಜಿಗಿದು ಹಾಡ್ತಾ ಮನೋರಂಜನೆಗಾಗಿ ಅಲ್ಲ. It is to worship the Lord. ಇದು ದೇವರನ್ನ It is ಆರಾಧಿಸೋಕೆ, to touch God's heart. ದೇವರ ಹೃದಯವನ್ನ ಮುಟ್ಟೋಕೆ, It is to please God's heart. ದೇವರ ಹೃದಯವನ್ನ ಮೆಚ್ಚಿಸೋಕೆ. And secondly, ಎರಡನೇದು, they were praising God in holy clothes, holy clothes. ಮತ್ತು ಅವರು ಪರಿಶುದ್ಧ ವಸ್ತ್ರದೊಂದಿಗೆ ದೇವರನ್ನ So ಆರಾಧಿಸಿದ್ರು. what does it mean? ಏನರ್ಥ? We all should wear white and come? ನಾವು ಪವಿತ್ರ ವಸ್ತ್ರ ಅಂತ ಹೇಳುವಾಗ ನಾನು ಹೇಳ್ತಿರೋದು ಬಿಳಿ ಬಿಳಿ ಬಟ್ಟೆಗಳನ್ನ ಹಾಕೊಂಡ್ ಬರದ. That's not what the New Testament talks about. ಹೊಸ ಒಡಂಬಡಿಕೆ ಪುಸ್ತಕ ಆ ರೀತಿ ಹೇಳ್ತಾ ಇಲ್ಲ. New Testament says, ಹೊಸ ಒಡಂಬಡಿಕೆ ಹೇಳುತ್ತೆ, Ephesians chapter 4 verse 22 to 24. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22 ರಿಂದ 24.
Put off the old man. ಹಳೆಯ ಮನುಷ್ಯನನ್ನ ತೆಗೆದು ಬಿಸಾಡು, Put on the new man. ಹೊಸ ಮನುಷ್ಯನನ್ನ ಧರಿಸಿಕೋ. Amen. Amen. So if we have to truly be in the house of prayer, ನಾವು ನಿಜವಾಗ್ಲೂ ಪ್ರಾರ್ಥನೆಯ ಮನೆಯಲ್ಲಿ ಇರಬೇಕಾದ್ರೆ we need to put off the old man and put on the new man. ನಾವು ಹಳೆಯ ಮನುಷ್ಯನನ್ನ ತೆಗೆದು ಬಿಸಾಡಿ ಹೊಸ ಮನುಷ್ಯನನ್ನ ಧರಿಸಿಕೊಳ್ಬೇಕು. Amen. Amen. Our old nature, our carnal nature, lust and deception, we should throw it out of our life. ನಮ್ಮ ಹಳೆಯ ಸ್ವಭಾವ, ನಮ್ಮ ಶರೀರದ ಆಸೆ, ಕಣ್ಣಿನ ಆಸೆ, ಗರ್ವ, ಜಂಬ ಮತ್ತು ಕಾಮದ ಆಸೆ ಇವೆಲ್ಲವನ್ನ ತೆಗೆದು ಬಿಸಾಡಬೇಕು. Amen. If you read Ephesians chapter 4:22, ಎಫೆಸದವರಿಗೆ 4:22, it says the old man is getting corrupted day by day. ಅಲ್ಲಿ ಹೇಳುತ್ತೆ ಹಳೆಯ ಮನುಷ್ಯನು ದಿನೇ ದಿನೇ ಅವನು ಭ್ರಷ್ಟನಾಗ್ತಾ ಹಾಳಾಗ್ತಿದ್ದಾನೆ. Through two things. ಎರಡು ನೀವು ಕಾರ್ಯದ ಮುಖಾಂತರ. One is through lust. ಕಾಮದ ಆಸೆ. And second is, ಮತ್ತು ಎರಡನೇದು, it is deception. ಇದು ವಂಚನೆ. That's the old man. ಇದು ಹಳೆಯ ಮನುಷ್ಯ. We need to throw it out. ನಾವು ಅದನ್ನ ತೆಗೆದು ಬಿಸಾಡಬೇಕು. We need to spend time in the truth. ನಾವು ಸತ್ಯದಲ್ಲಿ ಸಮಯ We need to ಕಳಿಬೇಕು. put on the new man. ಹೊಸ ಮನುಷ್ಯನ ಧರಿಸಿಕೊಳ್ಬೇಕು. What's a new man? ಹೊಸ ಮನುಷ್ಯ ಅಂದ್ರೆ ಏನು? Righteous, ನೀತಿ, holy, ಪರಿಶುದ್ಧತೆ, and true. ಸತ್ಯವು. Amen. You can see that in Ephesians 4:24. ಮತ್ತು ಎಫೆಸದವರಿಗೆ 4:24 ನೋಡ್ತೀವಿ. Put on the new man who's created in the likeness of God. ದೇವರ ಸ್ವರೂಪದಲ್ಲಿರುವಂತ ಕ್ರಿಸ್ತೇಸುವನ ಧರಿಸಿಕೊಳ್ಳ್ರಿ. Amen. Who is righteous, ಯಾರು who is ನೀತಿವಂತನಾಗಿದ್ದಾನೋ, holy, ಪರಿಶುದ್ಧನಾಗಿ, who is true. ಯಾರು ಸತ್ಯವಾಗಿದ್ದಾನೋ, With that putting on the new man, ಆ ಹೊಸ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡು we must praise the Lord, we must worship the Lord. ನಾವು ಕರ್ತನನ್ನ ಸ್ತುತಿಸಿ ಆರಾಧಿಸಬೇಕು. Then ಆಮೇಲೆ we will receive a breakthrough. ನಾವು ಬಿಡುಗಡೆಯನ್ನ ಕಾಣ್ತೇವೆ. So my sixth point is, ನನ್ನ 6ನೇ ಅಂಶ, sing unto the Lord and praise God with holy mind. ಕರ್ತನಿಗೆ ಸ್ತುತಿಗಳನ್ನ ಆಡಿ ನಿಮ್ಮ ಪರಿಶುದ್ಧ ಮನಸ್ಸಿನಿಂದ ಆರಾಧಿಸಿ. Amen. ಆಮೆನ್. Not about dressing. ನಾನು ಹೇಳ್ತಿರೋದು ವಸ್ತ್ರ ಬಟ್ಟೆಗಳ ಬಗ್ಗೆ ಅಲ್ಲ. Sing unto the Lord ದೇವರಿಗಾಡ್ರಿ and praise God ದೇವರನ್ನ ಸ್ತುತಿಸಿ with holy mind. ಪರಿಶುದ್ಧ ಮನಸ್ಸಿನೊಂದಿಗೆ. And the seventhly, 7ನೇದು, I'm coming to my last point. ನನ್ನ ಕಡೆಯ ಅಂಶಕ್ಕೆ ಬರ್ತಿದ್ದೀನಿ. What did they sing? ಅವ್ರು ಏನ್ ಆಡಿದ್ರು? What did they sing? ಅವ್ರು ಏನ್ ಆಡಿದ್ರು? They sang, ಅವ್ರು ಆಡಿದ್ರು, God is good. ದೇವರು ಒಳ್ಳೆಯವನು, His mercy endures forever. ಆತನ ಕೃಪೆಯೋ ಶಾಶ್ವತವಾದದ್ದು. That is the seventh important step in the house of prayer. ಪ್ರಾರ್ಥನೆಯ ಮನೆಯಲ್ಲಿ 7ನೇಯ ಅತಿ ಮುಖ್ಯವಾದಂತ ಒಂದು ಅಂಶ. We must declare and experience God's goodness and God's mercy. ನಾವು ಅದನ್ನ ಘೋಷಣೆ ಮಾಡಿ ದೇವರ ಒಳ್ಳೆಯ ಶುಭವಾದ ಗುಣ, ದೇವರ ಕರುಣೆಯನ್ನ ಘೋಷಣೆ ಮಾಡಬೇಕು. We must declare and experience ನಾವು ಅದನ್ನ ಘೋಷಣೆ ಮಾಡಿ ಅನುಭವಿಸಬೇಕು. what? ಯಾವುದನ್ನ? God's goodness. ದೇವರ ಶುಭವಾದ ಕಾರ್ಯ. We must declare and experience God's mercy. ನಾವು ಘೋಷಣೆ ಮಾಡ್ತಾ ಅನುಭವಿಸಬೇಕು ದೇವರ ಕರುಣೆಯನ್ನ. And if you read in the book of Lamentations chapter 3, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯವನ್ನ ನೋಡುವಾಗ verse 22 says, 22ನೇ ವಾಕ್ಯ ಹೇಳುತ್ತೆ, it is because of His mercy we are not destroyed. ಆತನ ಕರುಣೆ ಅನುಕಂಪದಿಂದಲೇ ನಾವು ಇದುವರೆಗೂ ನಾಶವಾಗಲಿಲ್ಲ. So why was Jehoshaphat and the people of Judah not destroyed? ಯಾಕೆ ಯೆಹೋಷಾಫಾಟನು ಅವನ ಜನರು, ಯೂದಾಯ ಜನರು ನಾಶವಾಗಲಿಲ್ಲ? Not because of their powerful army, ಬಲವಾದ ಸೈನ್ಯ ಇರೋದ್ರಿಂದ ಅಲ್ಲ, not because of their great religion, ಅವರು ತುಂಬಾ ದೊಡ್ಡ ಧಾರ್ಮಿಕ ಜನರು ಆಗಿರೋದ್ರಿಂದನೂ ಅಲ್ಲ, because of God's goodness and God's mercy. ದೇವರು ಒಳ್ಳೆಯವನಾಗಿರೋದ್ರಿಂದ, ದೇವರು ಕರುಣೆಯುಳ್ಳವನಾಗಿರೋದ್ರಿಂದ ಮಾತ್ರ. Amen. I want to close my message by sharing again, reminding you the 7 points. ಈ 7 ಅಂಶಗಳನ್ನ ಮತ್ತೊಂದು ಸಾರಿ ನಿಮ್ಮ ನೆನಪಿಗೆ ತಂದು ನನ್ನ ಸಂದೇಶವನ್ನ ಇಲ್ಲಿಗೆ ನಾನು ಮುಗಿಸೋಕೆ ಇಷ್ಟಪಡ್ತೀನಿ. Number 1, ಮೊದಲನೇದು, pray with the knowledge of God. ದೇವರ ಅರಿವಿನೊಂದಿಗೆ ಪ್ರಾರ್ಥಿಸು. Number 2, ಎರಡನೇದು, pray with the knowledge of your inheritance. ನಿನ್ನ ಸ್ವಾಸ್ಥ್ಯದ, ದೇವರು ನಿನಗೆ ಕೊಟ್ಟಂತ ಸ್ವಾಸ್ಥ್ಯದ ಅರಿವನ್ನಿಟ್ಟು ಪ್ರಾರ್ಥಿಸು. Number 3, pray with the love for God's presence. ದೇವರ ಪ್ರಸನ್ನತೆಗೆ ಪ್ರೀತಿಯನ್ನಿಟ್ಟು ಪ್ರಾರ್ಥಿಸು. Number 4, ನಾಲ್ಕನೇದು, pray and experience encounter with God. ಪ್ರಾರ್ಥಿಸಿ ದೇವರ ಮುಖ ದರ್ಶನವನ್ನ ಅನುಭವಿಸು. Number 5, ಐದನೇದು, believe in God and believe in His prophetic word, the Bible. ದೇವರನ್ನ ನಂಬು, ದೇವರ ಪ್ರವಾದನೆಯ ವಾಕ್ಯವನ್ನ ನಂಬು. Sixthly, ಆರನೇದು, sing unto the Lord and praise God with your holy mind. ಕರ್ತನಿಗಾಗಿ ಹಾಡು, ಕರ್ತನನ್ನ ನಿನ್ನ ಪರಿಶುದ್ಧ ಮನಸ್ಸಿನಿಂದ ಸ್ತೋತ್ರ ಮಾಡು. Seventhly, ಏಳನೇದು, declare and experience ಘೋಷಣೆ ಮಾಡಿ ಅನುಭವಿಸು God's goodness and God's mercy. ದೇವರ ಒಳ್ಳೆಯತನವನ್ನ, ದೇವರ ಕರುಣೆಯನ್ನ ಘೋಷಣೆ ಮಾಡಿ ಅನುಭವಿಸು. Just think, if all of us do the 7 things, ಸ್ವಲ್ಪ ಯೋಚನೆ ಮಾಡಿ, 7 ಅಂಶವನ್ನ ನಾವು ಕೈಕೊಂಡು ಪಾಲಿಸಿದ್ರೆ what will happen? ಏನಾಗುತ್ತೆ? We will not be alarmed, tensed up, discouraged, frightened. We will not be in panic like
2 Chronicles 20 verse 2 and 3 says. ಎರಡು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ 1-2 ವಾಕ್ಯದಂತೆ ನಾವು ಗಾಬರಿಗೊಳ್ಳಲ್ಲ, ಭಯ ಪಡಲ್ಲ, ನಾವು ಹೆದರೋಲ್ಲ, ಚಿಂತೆ ಮಾಡಲ್ಲ, ಆತಂಕಕ್ಕೊಳಗಾಗಲ್ಲ, ಇಲ್ಲ ಗಲಿಬಿಲಿಗೊಳ್ಳಲ್ಲ. We will come to the valley of Barakah, the ನಾವು valley of blessing. ಆ ಬೆರಕ ಎಂಬುವಂತ ಸ್ಥಳಕ್ಕೆ ತಗ್ಗಿಗೆ ಬಂದು ಆಶೀರ್ವಾದವನ್ನ ಪಡಿತೀವಿ. There is plenty of plunder God has kept for us. ಅಲ್ಲಿ ಬೇಕಾದಷ್ಟು ಐಶ್ವರ್ಯವನ್ನ ದೇವರು ನಮಗಾಗಿ The ತುಂಬಿಟ್ಟಿದ್ದಾನೆ. same enemies who came to destroy Jehoshaphat and the people of Judah, ಯಾವ ಶತ್ರು ಯೆಹೋಷಾಫಾಟನನ್ನು ಯೂದಾಯ ಜನರನ್ನ ಸರ್ವನಾಶ ಮಾಡಕ್ ಬಂದ್ರು, God gave plunder through them. ಅವ್ರ ಮುಖಾಂತರವಾಗಿ ಇವರಿಗೆ ನಿಧಿ, ಐಶ್ವರ್ಯಗಳು, ಆಸ್ತಿ, ಒಡವೆಗಳೆಲ್ಲ ಸಿಕ್ತು. The same coronavirus ಯಾವ ಕೊರೋನಾ ವೈರಸ್ which has come to destroy you and me, ಇವತ್ತು ಮನುಷ್ಯ ಜನಾಂಗವನ್ನ ನಿಮ್ಮನ್ನ ನಮ್ಮನ್ನ ನಾಶ ಮಾಡಕ್ ಬಂತು, the same problem, ಅದೇ ತೊಂದ್ರೆನೆ God will use that same problem to bring plunder, to bring blessing to us. ಅದೇ ತೊಂದರೆಯನ್ನಿಟ್ಟು ದೇವ ಜನರನ್ನ ಆಶೀರ್ವದಿಸೋಕೆ, ದೇವರ ಐಶ್ವರ್ಯವನ್ನ ತರೋಕೆ ಉಪಯೋಗಿಸ್ತಾನೆ. But we need to do the right kind of prayer. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಸರಿಯಾದ ರೀತಿಯಾದ ಪ್ರಾರ್ಥನೆ ಮಾಡಬೇಕು. We need to pray like Jesus prayed. ಯೇಸು ಪ್ರಾರ್ಥಿಸಿದ ಹಾಗೆ ನಾವು ಪ್ರಾರ್ಥಿಸಬೇಕು. We need to pray like Jehoshaphat prayed. ಯೆಹೋಷಾಫಾಟನು ಮಾಡಿದ ಹಾಗೆ ನಾವು ಪ್ರಾರ್ಥಿಸಬೇಕು. Can I hear an amen? ಒಂದು ಆಮೆನ್ ಕೇಳಿಸ್ಕೊಳ್ಬೋದಾ? Hallelujah. Hallelujah. Shall we pray at this ನಾವು ಈ time? ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀವಿ. Father God, I thank you for this powerful truth and revelation you gave to us, Lord. ಪರಲೋಕ ತಂದೆಯೇ, ನಮಗೆ ಬಲವಾದ ಸತ್ಯವನ್ನು, ಪ್ರಕಟಣೆಯನ್ನು ಹೊರಪಡಿಸಿದ್ದಕ್ಕಾಗಿ ಸ್ತೋತ್ರ. Give us the grace to obey it, Lord. ಕರ್ತನೆ, ಈ ವಾಕ್ಯಗಳನ್ನ ಕೇಳಿಸಿಕೊಂಡ ವಾಕ್ಯಗಳಿಗೆ ನಾವು ವಿಧೇಯರಾಗುವುದಕ್ಕೆ ಕೃಪೆಯನ್ನ ಕೊಡು. Many times we hear wonderful messages. ಅನೇಕ ಸಾರಿ ಅದ್ಭುತವಾದ ಸಂದೇಶವನ್ನ But ಕೇಳಿಸ್ಕೊಳ್ತೀವಿ. forgive us, O God. ಆದ್ರೆ ನಮ್ಮನ್ನು ಕ್ಷಮಿಸು. We have not obeyed your word. ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿಲ್ಲ. I repent on my behalf. ನನ್ನ ಪರವಾಗಿ ನಾನು ಪಶ್ಚಾತ್ತಾಪ I ಪಡ್ತೀನಿ. repent on the behalf of the whole church. ನಾನು ಇಡೀ ಸಭೆಯ ಜನರ ಪರವಾಗಿಯೂ ನಾನು ಪಶ್ಚಾತ್ತಾಪ ಪಡ್ತೀನಿ. Lord, let us not deceive ourselves by only hearing your word, O God. ನಿನ್ನ ವಾಕ್ಯವನ್ನ ಬರೀ ಕೇಳಿಸ್ಕೊಳ್ಳೋದ್ರ ಮುಖಾಂತರ ಬರೀ ನನ್ನ ವಂಚಿಸ್ಕೊಳ್ಳೋದು ನಾನು ಅಲ್ಲ. Make us doers of your word, O God. ನಿನ್ನ ವಾಕ್ಯದಂತೆ ನಾವು ನಡೆಯುವವರನ್ನಾಗಿ ಮಾಡು. So that we would experience the blessing and the breakthrough what Jehoshaphat and the people of Judah experienced. ಯೆಹೋಷಾಫಾಟನು, ಯೂದಾಯ ಜನರು ಅನುಭವಿಸಿದ ಅದೇ ಬಿಡುಗಡೆ, ಜಯವನ್ನ ನಾವು ಅನುಭವಿಸಬೇಕು. Lord, thank you for Enoch who did a wonderful translation. ಆ ಭಾಷಾಂತರ ಮಾಡಿದ ಸಹೋದರಿಗಾಗಿ ಸ್ತೋತ್ರ ತಂದೆ. And I thank you, Lord, for what you're doing in our midst, Lord. ನಮ್ಮ ಮಧ್ಯದಲ್ಲಿ ಕರ್ತನೆ, ಈ ದಿನಗಳಲ್ಲಿ ನೀ ಮಾಡ್ತಿರುವಂತ ಕಾರ್ಯಗಳಿಗಾಗಿ ಸ್ತೋತ್ರ. Help us to keep meditating this truth again and again and again. ಈ ಸತ್ಯವನ್ನ ಮತ್ತೆ ಮತ್ತೆ ಪುನಃ ತಿರುಗಿ ನಾವು ಧ್ಯಾನ ಮಾಡಿ ಮುಂದೋಗುವುದಕ್ಕೆ ಸಹಾಯ ಮಾಡಿ. Let not the devil rob away this precious truth what we have heard. ಸೈತಾನನು ಕರ್ತನೆ, ನಾವು ಕೇಳಿಸಿಕೊಂಡಂತ ಈ ಅಮೂಲ್ಯವಾದಂತ ಸತ್ಯವಾಕ್ಯವನ್ನ ನಮ್ಮ ಹೃದಯದಿಂದ ಕದಿಯದೇ ಇರಲಿ. So that we would practice it and enter the valley of Barakah, the valley of blessing. ಕರ್ತನೆ, ನಾವು ಇದನ್ನ ಅಭ್ಯಾಸ ಮಾಡಿ ಆ ಕರ್ತನೆ ಬೆರಾಕ ತಗ್ಗಿಗೆ, ಆಶೀರ್ವಾದದ ತಗ್ಗಿಗೆ ನಾವು ಮುಂದೋಗಲು ಸಹಾಯ ಮಾಡು. Lord, make us your house of prayer. ನಮ್ಮೆಲ್ಲರನ್ನ ನಿನ್ನ ಪ್ರಾರ್ಥನಾ ಆಲಯವನ್ನಾಗಿ ಮಾಡು. Make Tabernacle Church a house of prayer. ಟ್ಯಾಬರ್ನಾಕಲ್ ಚರ್ಚ್ ಅನ್ನ ಪ್ರಾರ್ಥನೆಯ ಆಲಯವನ್ನಾಗಿ ಮಾಡು. Thank you for hearing our ನಮ್ಮ prayers. ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. In Jesus' name, Father, we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ. Amen and amen. ಆಮೆನ್, ಆಮೆನ್. May the grace of our Lord Jesus Christ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, and the love of God the Father ತಂದೆಯಾದ ದೇವರ ಪ್ರೀತಿಯು, and the sweet communion of the Holy Spirit ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆಯು be with all of us. ನಮ್ಮೆಲ್ಲರೊಂದಿಗೆ ಸದಾಕಾಲವಿರಲಿ. Amen and amen. ಆಮೆನ್, ಆಮೆನ್. Thank you all for joining us. Thank you all for supporting us. ಎಲ್ಲರೂ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಹಕಾರಕ್ಕಾಗಿ, ಸಹಾಯಕ್ಕಾಗಿ ಧನ್ಯವಾದಗಳು. God bless you all. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.